ನಾನು ಅನಿಲ್ ಬಳಂಜ ಅಂತ ಹೇಳಿ. ಅಂದರೆ ಇಂಡಿಯಾದಲ್ಲಿ ಪೈಟೋ ಸರ್ಟಿಫಿಕೇಷನ್ಗೆ ತುಂಬ ಸಮಸ್ಯೆ ಆಗ್ತದೆ, ಅಂದರೆ ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ. ಮತ್ತು ಗೊತ್ತುಂಟಲ್ಲ ನಮ್ಮ ಕಾನೂನು ರೀತಿಗಳೇ ಎಲ್ಲವೂ ಕೂಡ ಅಂಡರ್ ಟೇಬಲಲ್ಲಿ ನಡೆಯುವಂಥದ್ದು. ಅದಕ್ಕಾಗಿ ಲಂಚಕ್ಕಾಗಿ ಹೆಚ್ಚು ಬೇಡಿಕೆ ಕೊಡುವ ಕಾರಣ ನಾವು ಅದನ್ನು ಖರ್ಚು ಜಾಸ್ತಿ ಆಗ್ತದೆ. ಅಂದರೆ ನಾವು ಮಾತ್ರ ಅಲ್ಲ, ಪ್ರಕೃತಿಯಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ತಿನ್ನಬೇಕು. ಹಾಗಾಗಿ ಯಾವುದೇ ಗಿಡಗಳಿಗೆ ನೆಟ್ಟು ಹಾಕೋದಿಲ್ಲ. ಹಣ್ಣಿನಲ್ಲಿ ಹುಳ ಆಗ್ತದೆ, ಹಣ್ಣುಗಳು ಹಕ್ಕಿ ತಿಂತದೆ, ಕೋತಿ ತಿಂತದೆ, ಹಂದಿ ಬರ್ತದೆ, ಎಲ್ಲವೂ ಬರ್ತದೆ. ಅವುಗಳು ತಿನ್ನಬೇಕು, ಅದ್ರ ಜೊತೆಗೆ ನಾವು ತಿನ್ನಬೇಕು. ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಹಣ್ಣುಗಳನ್ನು ತಿನ್ನಬೇಕು. ಆವಾಗ ನಾನು ಇದ್ದಾಗ ಆಗ್ತದೆ. ಯಾಕಂದ್ರೆ ತೆಳ್ಳಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ನಾವು ಮಾಡೋದು ಹಾಗೇನೆ. ಬೊಜ್ಜು ಕರಗಿಸ್ಲಿಕ್ಕೆ ಅಂತ ಜಿಮ್ಮಿಗೆ ಹೋಗ್ತೇವೆ. ಅದೇ ನಮ್ಮ ತೋಟಕ್ಕೆ ಕೆಲಸದ ಜನ ಬೇಕು. ಅದ್ರ ಮೇಲೆ ಚಪ್ಪಲ್ ಹಾಕ್ಕೊಂಡು ಇಡೀ ಮನೆ ಒಳಗಡೆ ಕೂಡ ಸ್ಲಿಪ್ಪರ್ ಹಾಕ್ಕೊಂಡು ನಡೀತೇವೆ. ಹೊರಗಡೆ ಬಂದು ಆಕ್ಯುಪಂಚರ್ ಅಂತೇಳಿ ಇದು ಮುಳ್ಳುಗಳು ಇರುವಂಥ ಚಪ್ಪಲನ್ನು ಹಾಕ್ತೇವೆ. ನಾವು ಚಪ್ಪಲೆ ಹಾಕೋದಿಲ್ಲ. ನಮ್ಮ ಫಾರ್ಮ್ ಒಳಗಡೆ ನಮ್ಮ 30 ಎಕರೆ ಜಮೀನೇನಿದೆಯೋ ಇಷ್ಟು ಜಾಗದಲ್ಲಿ ಕೂಡ ನಾವು ಚಪ್ಪಲ್ ಹಾಕೋದಿಲ್ಲ. ನಾವು ಯಾರೂ ಕೂಡ ಹಾಕೋದಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ನನ್ನ ಮಗನಿಂದ ಹಿಡಿದು ನನ್ನ ತಂದೆವರೆಗೂ ಯಾರೂ ಹಾಕೋದಿಲ್ಲ. ನಾನು ಬೆರಿಂಗ್ಟೋನಿಯಾ ಪಪುವಾನ್ ಅಂತೇಳಿ ತುಂಬ ಎಕ್ಸ್ಪೆನ್ಸಿವ್ ಪ್ಲಾಂಟ್ ಇದೆ ಇವಾಗ. 6000 ರೂಪೀಸ್ ಪರ್ ಪ್ಲಾಂಟಿಗೆ. ಇಂಡೋನೇಷ್ಯಾದ ಪಪುವಾ ಐಲ್ಯಾಂಡ್ನಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥ ಒಂದು ಬೆರಿಂಗ್ಟೋನಿಯಾ ಇದು. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಹಲವಾರು ದೇಶಗಳಿಂದ ನಮ್ಮ ಕರಾವಳಿಗೆ ಹೊಂದಿಕೆಯಾಗುವಂಥ ಸುಮಾರು 30 ಎಕರೆಯಲ್ಲಿ ಅಂದಾಜು 1500 ಎಕ್ಸಾಸ್ಟಿಕ್ ಟ್ರಾಪಿಕಲ್ ಹಣ್ಣುಗಳ ಗಿಡಗಳನ್ನು ಬೆಳೆದು ಯಶಸ್ಸನ್ನು ಪಡೆದ ಒಬ್ಬ ಅದ್ಭುತ ಕೃಷಿಕ ಅನಿಲ್ ಬಳಂಜರನ್ನು ಹಾಗೂ ಅವರ ತೋಟವನ್ನು ಸಂದರ್ಶಿಸಲಿದ್ದೇವೆ. 20 to 40 ಡಿಗ್ರಿ ಟೆಂಪರೇಚರಲ್ಲಿ ಬಿಲೋ 500 ಫೀಟ್ ಆಲ್ಟಿಟ್ಯೂಡಲ್ಲಿ ಬೆಳೆಯುವಂಥ ಇದನ್ನು ಗೂಗಲ್ ಸರ್ಚ್ ಮಾಡ್ತೇವೆ. ಇಲ್ಲಿ ಬರುವಂಥದ್ದನ್ನು ಮಾತ್ರ ತರೋದು. ಅದು ನೆಕ್ಸ್ಟ್ ಈಗ ಬರುವಾಗ ಇದ್ರದ್ದೇ ಹೌದು, ಮತ್ತೆ ನಾವು ಮಾಡ್ತೇವೆ. ಇದು ಹೊಸ ವೆರೈಟೀಸು. ಈಗ ಅಲ್ಲಿಂದ ಕಡ್ಡಿಗೆ ಇಷ್ಟು ಅಂತೇಳಿ ಪರ್ಚೇಸ್ ಮಾಡೋದು. ನಾವು ಪರ್ಚೇಸ್ ಮಾಡಿ ಇಲ್ಲಿ ಕಟ್ಟೋದು. ಇನ್ನೀಗ ನಮ್ಮಲ್ಲಿ ಇದು ಗಿಡ ಹಾಕ್ತೇವೆ. ಇದು ನೆಕ್ಸ್ಟ್ ಈಗ ಆಲ್ರೆಡಿ ಹಾಕಿದ್ದೇವೆ, 1 year ಆಯಿತು. ಇದು ಗಿಡ ದೊಡ್ಡದಾದ್ಮೇಲೆ ಫ್ರೂಟ್ ಬರುವಾಗ ನಮ್ದರಿಂದ ತೆಗೆದು ಕಟ್ತೇವೆ. 14 days ಅಲ್ಲಿ ಕ್ವಾರಂಟೈನ್ ಇಡಬೇಕು. 14 ದಿವಸ ಕ್ವಾರಂಟೈನ್ ಆಫೀಸಲ್ಲಿ ಕ್ವಾರಂಟೈನ್ ಇಡಬೇಕು ವಿತ್ ಸಾಯಿಲ್ ತರೋದಿದ್ರೆ. ಯಾಕಂದರೆ ಸಾಯಿಲ್ ಲೀಫ್ಗಳಲ್ಲೆಲ್ಲ ಡಿಸೀಸಸ್ ಸ್ಪ್ರೆಡ್ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರಬೇಕಿದ್ರೆ ಫೈಟೋ ಸ್ಯಾನಿಟರಿ ಅಂತೇಳಿ ಸರ್ಟಿಫಿಕೇಶನ್ ಆಗಬೇಕು. ಅದಾಗಬೇಕು ಅಂದರೆ ಅಲ್ಲಿ ಕಸ್ಟಮ್ಸ್ ಆಫೀಸಲ್ಲಿ 14 days ಕ್ವಾರಂಟೈನ್ ಇಡಬೇಕು ವಿತ್ ಸಾಯಿಲ್ ಆದರೆ. ವಿದೌಟ್ ಸಾಯಿಲ್ ಆದರೆ ಹಾಗೆ ವಾಶ್ ಮಾಡಿ ರೂಟಿಂದೆಲ್ಲ ಫೋಟೋ ತೆಗೆದಿರ್ತಾರೆ. ಏನಿಲ್ಲ, ಕ್ಲೀನ್ ವಾಶ್ ಮಾಡಬೇಕು. ಒಂದು ಸ್ವಲ್ಪ ಎಲೆ ತೆಗೆದು ಈ ಥರ ಸ್ಟಿಕ್ ಇರಬೇಕು. ಒಂದು ಎಲೆ ಇದ್ರೆ ಎಲೆ ಮೇಲೆ ಡಿಸೀಸಸ್ ಬರ್ತದಲ್ಲ, ಎಲೆಯಲ್ಲಿ ರೋಗಗಳು. ಆ ಥರ ಮಾಡಿ ಇದು ಅವರು ಕ್ಲಿಯರೆನ್ಸ್ ಕೊಡ್ತಾರೆ, ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಜೊತೆಗೆ ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕಲ್ಲಿ ಪ್ಲಜ್ ಮಾಡಬೇಕು. ಅದು ಮಾಡಿ ಇದು ಮಾಡಿದ್ಮೇಲೆ ಲೈಸೆನ್ಸ್ ಕೊಡ್ತಾರೆ, ಪರ್ಮಿಟ್ ಕೊಡ್ತಾರೆ. ಅದನ್ನು ತಗೊಂಡು ಬರ್ಬೋದು ಗಿಡ ಹಾಕ್ಕೊಂಡು. ಮತ್ತೆ ಪ್ಯಾಕ್ ಮಾಡಬೇಕು. ಫುಲ್ ಕವರ್ ಮಾಡಿದ್ರೆ ಡ್ರೈ ಆದರೆ ಮಣ್ಣು ತೆಗೆದ ಮೇಲೆ ಗಾಳಿ ಹೊಡಿಲೇಬಾರ್ದು. ಫುಲ್ ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಮಾಡಬೇಕು. ಕವರ್ ಮಾಡಿ ಅಲ್ಯೂಮಿನಿಯಂ ಫಾಯಿಲರ್ ಶೀಟಲ್ಲಿ ಕವರ್ ಮಾಡಬೇಕು. ಮತ್ತೆ ಹಾಗೆ ಸಹ ಬರ್ತದೆ, ವಿತ್ ಸಾಯಿಲ್ ಬರ್ತದೆ. ವಿತ್ ಸಾಯಿಲ್ ಬರ್ತದೆ. 90% ಡ್ಯಾಮೇಜ್ ಬರ್ತದೆ. ಅಲ್ಲ 14 days ಅಲ್ಲಿ ಕ್ವಾರಂಟೈನ್. ಮತ್ತೆ ಫ್ಲೈಟ್ ಅಲ್ಲಿ ಬರುದಿಲ್ಲ, ಶಿಪ್ ಅಲ್ಲಿ ಬರುತ್ತೆ. ಇಂಡಿಯಾದಲ್ಲಿ ಅಲ್ಲಿ ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಲ್ಲಿ 14 ದಿವಸ ಅಲ್ಲಿ ಇಟ್ಟಿರ್ಬೇಕು ಅದನ್ನ. ಇಲ್ಲಿ ಪುನಃ ಉಂಟಾ? ಇಲ್ಲಿ ಬಂದ್ಮೇಲೆ ಮತ್ತೆ ಇಲ್ಲಿ ಚೆಕ್ ಮಾಡ್ಬೇಕು ಅದು. ಅಲ್ಲ, ಇಲ್ಲಿ ಕ್ವಾರಂಟೈನ್ ಇಲ್ಲ ಆಕ್ಚುಲಿ, ಬಟ್ ಅವ್ರು ಕೊಡುದಿಲ್ಲ, ಕ್ಲಿಯರೆನ್ಸ್ ಬರುದಿಲ್ಲ ನಿಮ್ಗೆ. 4 ದಿವಸ 5 ದಿವಸ ಅಲ್ಲೇ ಇಡ್ತಾರೆ ಅದನ್ನ. ಇದು ಬಾಕ್ಸ್ ಅಲ್ಲಿ ಕ್ಲೋಸ್ಡ್ ಕಂಟೈನರ್ ಗಳಲ್ಲೆಲ್ಲ ಇಟ್ಕೊಂಡು ಅದು ಕೊಡ್ತೇವೆ. ಅದ್ರ ಮೇಲೆ ನಿಮ್ಗೆ ಶಿಪ್ ಅಲ್ಲಿ ಬರುದು, ಮಣ್ಣಾದ ಶಿಪ್ ಅಲ್ಲಿ. ಇದು ಕಾರ್ಗೋದೆ, ಫ್ಲೈಟ್ ಅಲ್ಲಿ ತರೋದು. ಇದಾದ್ರೆ 3.5 ಗಂಟೆಯಲ್ಲಿ ಇಂಡಿಯಾಕ್ಕೆ ಮುಟ್ತದೆ. ಅದಾದ್ರೆ 1 ವಾರ, 12 ದಿವಸ, 14 ದಿವಸ ಶಿಪ್ಪಿಂಗ್. 1 ತಿಂಗಳ ಮೇಲೆ ಆಗ್ತದೆ ಇಲ್ಲಿಗೆ ಬರುವಾಗ. ಜೀವ ಇದ್ರೆ ಇಲ್ಲ, ಅದು ವೇಸ್ಟ್ ಆಗ್ತದೆ ಸುಮ್ಗೆ ಅಷ್ಟೇ. ಅದರ ಮೇಲೆ ವೆಯ್ಟ್ ಜಾಸ್ತಿ ಇರ್ತದಲ್ಲ. ಒಂದೊಂದು ಗಿಡ ಅಂತ ಹೇಳುವಾಗ 2 kg 3 kg ಮಣ್ಣು ಇರ್ತದೆ. ಅದರ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಆಗ್ತದೆ. ನಾವು ಅದಕ್ಕೆ ಅದನ್ನು ವಾಶ್ ರೂಟ್ ಮಾಡಿ ಒಮ್ಮೆ ನಮಗೆ ಬರುವಾಗ ಒಂದು 4000-5000 ಗಿಡ ತರ್ತೇವೆ. ನಾವೀಗ ಅನಿಲ್ ಬಳಂಜಯವರ ನರ್ಸರಿಗೆ ಬಂದಿದ್ದೇವೆ. ನಮ್ಮ ಜೊತೆಗೆ ಅವರು ಅನಿಲ್ ಬಳಂಜ ಅವರಿದ್ದಾರೆ. ಸುಮಾರು ವರ್ಷದಿಂದ ನರ್ಸರಿ ಮಾಡ್ಕೊಂಡು ಬಂದಿದ್ದಾರೆ. ಅವರದೊಂದು ಪರಿಚಯ ಈಗ ನಾವು ಮಾಡ್ತೇವೆ. ಹೇಳಿ ಸರ್. ನಮಸ್ಕಾರ, ನಾನು ಅನಿಲ್ ಬಳಂಜ ಅಂಥೇಳಿ ಬೆಳ್ತಂಗಡಿ ತಾಲೂಕು ಬಳಂಜದ ವಾಸಿಯಾಗಿದ್ದೇನೆ. ಇಲ್ಲಿ ನಮ್ಮ 35 ಎಕರೆ ಜಮೀನಿನಲ್ಲಿ ಅಡಿಕೆ ಮತ್ತು
ರಬ್ಬರು ಪಾರಂಪರಿಕ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಸುಮಾರು 1700 ಜಾತಿಯ ಹಣ್ಣಿನ ಗಿಡಗಳನ್ನು ನಾವಿಲ್ಲಿ ಒಂದು ಡೆಮೋ ಆಗಿ ನಾಟಿ ಮಾಡಿದ್ದೇವೆ. ಕಮರ್ಷಿಯಲ್ ಆಗಿ ಅಲ್ಲ, ಒಂದು ನಮ್ಮ ಊರಿನ ರೈತರಿಗೆ ಜೊತೆಗೆ ಶಾಲಾ ಮಕ್ಕಳಿಗೆ ಇರ್ಬೋದು, ಬೇರೆ ಬೇರೆ ದೇಶಗಳ ಉಷ್ಣವಲಯದ ಹಣ್ಣುಗಳು ಅಂದರೆ ಟ್ರಾಪಿಕಲ್ ಫ್ರೂಟ್ಗಳನ್ನು ನಾವಿಲ್ಲಿ ಬೆಳೀತಾ ಇರುವಂಥದ್ದು. ಒಂದು ಮಾದರಿಯಾಗಿ ನಾವು ಏನು ನಡ್ಬೋದು, ನಮ್ಮ ಕರಾವಳಿಯ 6 ತಿಂಗಳಿನ ಮಳೆಗೆ ಯಾವುದನ್ನು ಉಳಿಸ್ಕೊಳ್ಬೋದು, ಯಾವುದನ್ನು ಬೆಳೆಸ್ಕೊಳ್ಬೋದು, ಜೊತೆಗೆ ನಮ್ಮ ಊರಿನಲ್ಲಿ ಹೇಗೆ ನಾವು ಅದನ್ನು ರೈತರಲ್ಲಿ ಒಳ್ಳೆಯ ಆದಾಯವನ್ನು ಪಡಿಬೋದು ಅಂತ ಹೇಳುವ ಉದ್ದೇಶಕ್ಕೆ ನಾವಿಲ್ಲಿ ಫಾರ್ಮಲ್ಲಿ ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಧನ್ಯವಾದ. ಈಗ ನಿಮ್ಮ ಫಾರ್ಮನ್ನು ನಮಗೊಂದು ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರಿ. ಇಲ್ಲಿ ಕ್ಯಾಕ್ಜಾಮ್ ಅಂತೇಳಿ ಒಂದು ಹಣ್ಣದು, ಲೆಪಿಸಾಂತಸ್ ಕುಟುಂಬದಲ್ಲಿ ಕಾಯಿ ಕಾಣ್ಬೋದು ನಿಮಗೆ. ಕಪ್ಪು ಬಣ್ಣದ ಗೊಂಚಲು ದ್ರಾಕ್ಷಿ ಥರ ಹಣ್ಣು ಕಾಣಿಸೋದಲ್ಲ, ಇದು ಕ್ಯಾಕ್ಜಾಮ್ ಅಥವಾ ಇದರ ಬೊಟಾನಿಕಲ್ ನೇಮು ಲೆಪಿಸಾಂತಸ್ ಫ್ರುಟಿಕೋಸ ಅಂಥೇಳಿ ಕರೀತಾರೆ. ಇದು ನೇರಳೆ ಹಣ್ಣಿನ ಹಾಗೆ ಇರ್ತದೆ, ತುಂಬ ದಪ್ಪನಾದ ಹಣ್ಣಲ್ಲ, ಗೊಂಚಲಾಗಿ ಬಿಡುವಂಥದ್ದು. ಚೆರಿ ಮತ್ತು ಬೆರಿಗಳು ಇದ್ದ ಹಾಗೆ ಅದರ ಹಣ್ಣಿನ ಟೇಸ್ಟ್ ಇರುವಂಥದ್ದು. ಇಲ್ಲೇ ಈ ಕಡೆಗೆ ಮತ್ತೊಂದು ಹಣ್ಣು, ಇಲ್ಲಿ ಹೂ ಬರ್ತಾ ಇರುವಂಥದ್ದು, ಇಲ್ಲಿ ಕಾಯಿ ಕಾಣಿಸ್ತಾ ಉಂಟು ನಿಮಗೆ. ಇದು ಜೂನ್ ಕೊನೆ ಜುಲೈನಲ್ಲಿ ಹಣ್ಣು ಬರುವಂಥದ್ದು. ಸೌತ್ ಆಫ್ರಿಕಾ ಕೀನ್ಯಾದ ಒಂದು ಹಣ್ಣದು, ಕೀನ್ಯಾದಿಂದ ಬಂದಿರುವಂಥದ್ದು. ಹೆಸರು ಮ್ಯಾಡ್ ಫ್ರೂಟ್ ಅಂಥೇಳಿ, ಸಾಬಾ ಸ್ಪೀಸಿಸ್ ಅದು, ಸಾಬಾ ಸೆನೆಗ್ಲಾನ್ಸಿಸ್ ಅಂತೇಳಿ ಅದರ ಬೊಟಾನಿಕಲ್ ನೇಮು. ಬಳ್ಳಿಯಾಗಿ ಹಬ್ಬುವಂಥದ್ದು. ಹಣ್ಣಿನ ಟೇಸ್ಟು ಪೈನ್ಯಾಪಲ್ಲು, ಬನಾನಾ ಮತ್ತು ಮ್ಯಾಂಗೋ ಈ 3ರ ಮಿಕ್ಸೆಡ್ ಟೇಸ್ಟ್ ಇರ್ತದೆ. ಹಾಗಾಗಿ ಒಂಥರ ಕನ್ಫ್ಯೂಸ್ ಆಗುವ ಥರದ ಒಂದು ಟೇಸ್ಟ್ ಇದ್ದ ಕಾರಣ ಅದಕ್ಕೆ ಹುಚ್ಚು ಹಣ್ಣು ಅಥವಾ ಮ್ಯಾಡ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ಅದನ್ನು ಹೆಚ್ಚು ಹುಳಿ ಹಣ್ಣು, ಅದು ಜ್ಯೂಸ್ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡುವಂಥದ್ದು. ಒಂದು ಹಣ್ಣಿನಲ್ಲಿ ಒಂದು 15ರಿಂದ 20 ಲೋಟ ಜ್ಯೂಸನ್ನು ಮಾಡ್ಕೊಳ್ಬೋದು, ಒಳ್ಳೆ ಆರೋಮ ಇರುವಂಥದ್ದು. ಅದು ಹಣ್ಣು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಸಹ ಇಲ್ಲ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಮಾತ್ರ ಬಳ್ಳಿ ಇರುವಂಥದ್ದು. ಇಲ್ಲಿ ಕೂಡ ಹಣ್ಣು ಬರುವಂಥ ಗಿಡಗಳಿಲ್ಲ, ನಾವೇ ಡೆವಲಪ್ ಮಾಡಿ ಕೊಟ್ಟಿರುವಂಥದ್ದು. ನನ್ನದೊಂದು ಕ್ವಶನ್, ಈಗ ಈ ಹಣ್ಣುಗಳು ಈಗ ನೀವು ಅದು ಎಲ್ಲಿಂದ? ಇದು ಕೀನ್ಯಾದಿಂದ. ಇಲ್ಲಿದ್ದು ವಾತಾವರಣಕ್ಕೆ ಹೇಗೆ ಸೆಟ್ ಆಗ್ತದೆ? ಅಂದರೆ ಈ ಟ್ರಾಪಿಕಲ್, ಈಗ ಗಿಡಗಳನ್ನು ಪ್ರಪಂಚದ ಯಾವುದೇ ಗಿಡಗಳನ್ನು 3 ವಿಧವಾಗಿ ವಿಂಗಡಿಸ್ತೇವೆ ನಾವು. ಟ್ರಾಪಿಕಲ್, ಸಬ್ ಟ್ರಾಪಿಕಲ್, ಟೆಂಪರೇಟ್ ಅಂತೇಳಿ. ಈ 3 ವಿಧ ಮಾತ್ರ ಪ್ರಪಂಚದಲ್ಲಿರೋದು. ನೀವು ಯಾವುದೇ ದೇಶಕ್ಕೆ ತಗೊಂಡೋಗಿ, ಬಟ್ ಆ ವೆದರ್ ಎಲ್ಲಿದೆಯೋ ಅಲ್ಲಿ ಅದನ್ನು ಬೆಳಿಬಹುದು. ಫಾರ್ ಎಕ್ಸಾಂಪಲ್, ಈಗ ಟ್ರಾಪಿಕಲ್ ಅಂತ ಹೇಳುವಂಥದ್ದನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ನಾವು ಬೆಳಿಬಹುದು. ಅಥವಾ ಟೆಂಪರೇಟ್ ಅಂದರೆ ಕಿವಿ, ನ್ಯಾಕ್ಟ್ರಿನೋ, ಆಪ್ರಿಕೋಟು, ಇದೆಲ್ಲ ಟೆಂಪರೇಟ್ ವೆರೈಟಿಗಳು ಬರ್ತವೆ. ಆ್ಯಪಲ್ಗಳು ಇವುಗಳೆಲ್ಲ ನಮ್ಮಲ್ಲಿ ಗಿಡಗಳನ್ನು ಬಹಳ ಕಷ್ಟದಲ್ಲಿ ಬೆಳೆಸ್ಬೋದು, ಬಟ್ ಹಣ್ಣು ಬರೋದಿಲ್ಲ. ಯಾಕಂದರೆ ಅದಕ್ಕೆ 4 ಡಿಗ್ರಿ 5 ಡಿಗ್ರಿ ಟೆಂಪರೇಚರ್, 15 ಡಿಗ್ರಿಗಿಂತ ಕೆಳಗಡೆ ಟೆಂಪರೇಚರ್ ಬೇಕು. 1000ದಿಂದ ಮೇಲೆ ಸಮುದ್ರ ಮಟ್ಟದಿಂದ ಮೇಲೆ, ಆಟಿಟ್ಯೂಡ್ ಅಂತ ಹೇಳಿ ಕರಿತೇವೆ, ಅಡಿ ಎತ್ತರದ ಜಾಗ ಭೂಪ್ರದೇಶಗಳಲ್ಲಿ ಬರುವಂಥದ್ದು. ಕರಾವಳಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕಿವಿ, ನ್ಯಾಕ್ಟ್ರಿನ್, ಆ್ಯಪಲ್ಗಳು ಬರೋದಿಲ್ಲ. ಹಾಗಾಗಿ ಇನ್ನೊಂದು ಫುಲ್ಲಿ ಟ್ರಾಪಿಕಲ್ ವೆರೈಟಿಗಳಿದ್ದಾವೆ. ಮ್ಯಾಂಗೋಸ್ಟೀನ್ ಇರ್ಬೋದು, ರಂಬುಟಾನ್ ಇರ್ಬೋದು. ಇದು ನಮ್ಮ ಕೋಸ್ಟಲ್ ಬೆಲ್ಟ್, ಈ ಟ್ರಾಪಿಕಲ್ ಹ್ಯೂಮಿಡ್ ಬೆಲ್ಟ್ ಬಿಟ್ಟರೆ ಬೇರೆ ಎಲ್ಲೂ ಬರೋದಿಲ್ಲ. ನೀವು ಬೆಂಗಳೂರಲ್ಲಿ ರಂಬುಟಾನ್ ಗಿಡಗಳನ್ನು ನಡಲಿಕ್ಕೆ ಬರೋದಿಲ್ಲ, ಗಿಡ ಬದುಕೋದಿಲ್ಲ ಅದು. ಹಾಗೆ ಒಂದೊಂದು ಈಗ ಅದನ್ನು ಗೂಗಲಲ್ಲಿ ಚೆಕ್ ಮಾಡ್ತೇವೆ ನಾವು, ಯಾವ ಹಣ್ಣು ಎಲ್ಲಿ ಇದು ಯಾವ ದೇಶಗಳು ಟ್ರಾಪಿಕಲ್ ಕಂಟ್ರಿಗಳಿದಾವ, ಆ ಕಂಟ್ರಿಗಳಿಗೆ ಹೋಗಿ ಆ ದೇಶದಲ್ಲಿ ಯಾವ ಆಟಿಟ್ಯೂಡಲ್ಲಿ ಅದು ಬೆಳೀತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಥೈಲ್ಯಾಂಡಿಗೆ ಹೋದರೆ, ಥೈಲ್ಯಾಂಡಲ್ಲಿ ಚಿಯಾಂಗ್ ಮೈ ಅಂತ ಹೇಳಿ ನಮ್ಮಲ್ಲಿ ಊಟಿ, ಕೊಡೈಕನಲ್ಲೆಲ್ಲ ಇದಾಗಿದೆ, ಅದು ಹೈ ರೇಂಜು, ಅಲ್ಲಿ ಆ್ಯಪಲ್ಗಳು ಬೆಳಿತವೆ. ಆ ಆಟಿಟ್ಯೂಡಲ್ಲಿ ಬೆಳೆಯುವಂಥ ಗಿಡಗಳನ್ನು ನಾವು ತಗೊಂಡು ಬರೋದಿಲ್ಲ. ಇನ್ನೊಂದು ಲೋವರ್ ಆಟಿಟ್ಯೂಡ್, ಬ್ಯಾಂಕಾಕ್ ಅಥವಾ ಇಲ್ಲಿ ಈ ಕಡೆ ಚೊಂಬುರಿ ಆ ಏರಿಯಾದಲ್ಲಿ, ಮಲೇಷ್ಯಾ ಇರ್ಬೋದು, ಶ್ರೀಲಂಕಾದ ಆಲ್ಮೋಸ್ಟ್ ಎಲ್ಲ ವೆರೈಟಿಗಳು ನಮ್ಮಲ್ಲಿ ಬರ್ತದೆ. ಯಾಕಂದರೆ ತಮಿಳ್ನಾಡಿನದ್ದೇ ವೆದರ್ ಇರುವ ಕಾರಣ 90% ವೆರೈಟಿಗಳು ಬರ್ತವೆ. ಇದು ನೋಡಿ, ಇದು ಐಸ್ ಕ್ರೀಮ್ ಬೀನ್ಸ್ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಇನ್ನೂ ಹಣ್ಣು ಆಗಲಿಲ್ಲ. ಇದು ಹಣ್ಣಾದಾಗ ಹಳದಿ ಬಣ್ಣ ಬರ್ತದೆ, ನುಗ್ಗೆಕಾಯಿಯಾಗಿ ನುಗ್ಗೆಕೋಡಿನ ಹಾಕಿರುವಂಥದ್ದು ಇದರ ಸ್ಪೆಷಾಲಿಟಿ. ವರ್ಷದಲ್ಲಿ 2 ಸಲ ಬರ್ತದೆ. ಈಗ ಆಲ್ರೆಡಿ ಮೇಯ್ನ್ ಕ್ರಾಪ್ ಮುಗ್ದೋಗಿದೆ, ಈಗ ಸೆಕೆಂಡ್ ಕ್ರಾಪಲ್ಲಿ ಬರುವಂಥದ್ದು. ಹಣ್ಣಾದಾಗ ಸ್ಮೂತ್ ಆಗ್ತದೆ, ಬಟ್ ಇದು ಇನ್ನು ಹಣ್ಣು ಆಗಬೇಕಷ್ಟೆ. ಒಳಗಡೆಗೆ ಈ ವೆನಿಲ್ಲಾ ಐಸ್ ಕ್ರೀಮಿನ ಟೇಸ್ಟಲ್ಲಿರುವಂಥ ರೇಷ್ಮೆ ಗೂಡಿನ ಹಾಗೆ ಈ ಥರ ಹಣ್ಣಿನ ಪಲ್ಪ್ ಬರುವಂಥದ್ದು, ಸ್ವೀಟಾಗಿರುವಂಥದ್ದು, ಸಕ್ಕರೆ ಹಾಗೆ ಇರ್ತದೆ. ಇದು ಈ ಒಳಗಡೆ ಬೀಜ ಇರ್ತದಲ್ಲ, ಈ ಬೀಜದಿಂದ ಇದನ್ನು ತೆಗೆದುಬಿಟ್ಟು ಈ ಪಲ್ಪನ್ನು ತಿನ್ನುವಂಥದ್ದು. ಒಂಥರ ಕ್ಯಾಂಡಿ ಹಾಗೆ ಇರ್ತದೆ, ಜ್ಯೂಸಿಯಾಗಿ ಕ್ಯಾಂಡಿಯಾಗಿ ಇರುವಂಥದ್ದು ಹಣ್ಣು. ಸ್ಪಾಂಜಿ ಟೈಪ್ ಇರುವಂಥದ್ದು.
ಸಕ್ಕರೆ ಥರ ಸ್ವೀಟ್ ಇರ್ತದೆ ಹಣ್ಣಿನ ಪಲ್ಪು. ಹಣ್ಣು ಸರಿ ಹಣ್ಣಾದರೆ ಒಳ್ಳೆ ದಪ್ಪ ಬರ್ತದೆ. ಇದಿನ್ನು ಕೂಡ ಮೆಚ್ಯೂರ್ ಆಗಲಿಲ್ಲ ತುಂಬ ಹಾಂ ತಿನ್ನಲಿಕ್ಕೆ. ಮತ್ತು ಇದನ್ನು ನೀವು ಸಕ್ಕರೆ ಹಾಕಿ ಅಥವಾ ಇದನ್ನು ಇದು ಏನಾದರೂ ಪ್ರಿಸರ್ವೇಟಿವ್ ಹಾಕಿ ಎಸೆನ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಜೇನುತುಪ್ಪ ಅದೇ ಥರ ಜೇನಿನ ಹಾಗೆ ಆಗ್ತದೆ ಟೇಸ್ಟ್. ಸರಿ ಪಲ್ಪ್ ಇದಾದರೆ ಬಿಟ್ಟು ಬರ್ತದೆ ನೋಡಿ ಈ ಥರ ಕಪ್ಪು ಬಣ್ಣದ ಬೀಜ. ಇದು ಬ್ರೆಜಿಲಿಂದು ಐಸ್ ಕ್ರೀಮ್ ಬೀನ್ಸ್ ಅಥವಾ ಇಂಗಾ ಲೌರಿನಾ ಅಂತ ಹೇಳಿದರೆ ಬೊಟಾನಿಕಲ್ ನೇಮು. ಇದರಲ್ಲಿ ಇನ್ನೊಂದು ವೆರೈಟಿ ಉಂಟು, ಇಂಗಾ ಎಡುಲಿಸ್ ಅಂತೇಳಿ ಬರ್ತದೆ. ಅದು ಇದರಷ್ಟು ಸ್ವೀಟ್ ಬರೋದಿಲ್ಲ, ಇದು ಒಳ್ಳೆ ಸ್ವೀಟ್ ಬರುವಂಥದ್ದು. ನೋಡಿ ಈ ಥರ ಇದನ್ನು ಬಿಡಿಸಿ ನಮಗೆ ಡೈರೆಕ್ಟು ಇದು ತಿಂದ ಹಾಗೆ ತಿನ್ಬೋದು, ಐಸ್ ಕ್ರೀಮ್ ತಿಂದ ಹಾಗೆ ತಿನ್ಬೋದು. ಹಾಂ ಆ್ಯಕ್ಚುಲಿ ಅದು ಸರಿ ಮುಟ್ಟಿದ್ದು ಪಲ್ಪು ಮೆಚ್ಯೂರ್ ಆದಾಗ ಹೆಚ್ಚು ಪಲ್ಪು ಬರ್ತದೆ. ಇದು ಸ್ವೀಟ್ ಆಗಿರುವಂಥದ್ದು. ಇದು ವೆಲ್ವೆಟ್ ಆ್ಯಪಲ್ ಅಂಥೇಳಿ ಮೊಬೈಲ್ ಅಂತಲೂ ಕರೀತಾರೆ. ಇನ್ನು ಮೀಡಿಯಂ ಸ್ಟೇಜ್, ಉದಾಹರಣೆ ಜೂನಿಗೆ ಆಗುವಾಗ ಹಣ್ಣಾಗುವಂಥದ್ದು. ಆ್ಯಪಲ್ ಥರ ದಪ್ಪ ಹಣ್ಣು ಬರ್ತದೆ, ಒಳಗಡೆ ಹೊರಗಡೆಯ ಕಾಯಿಯ ಮೈಯಲ್ಲಿ ವೆಲ್ವೆಟ್ ಥರ ಸ್ಪಾಂಜಿ ಥರ ಇರ್ತದೆ, ಹಾಗಾಗಿ ವೆಲ್ವೆಟ್ ಆ್ಯಪಲ್ ಅಂಥೇಳಿ. ಇದನ್ನು ಥೈಲ್ಯಾಂಡಲ್ಲೆಲ್ಲ ಕಮರ್ಷಿಯಲ್ ಆಗಿ ಬೆಳೀತಾರೆ. ಗಟ್ಟಿ ಇರ್ತದೆ, ಆ್ಯಪಲ್ನಾಗೆ ಮೆತ್ತಗೆ ಇದು ಜ್ಯೂಸಿಯಾಗಿರೋದಿಲ್ಲ, ಒಳಗಡೆ ಗಟ್ಟಿ ಇರ್ತದೆ ಹಣ್ಣಿನ ಪಲ್ಪ್. ಈ ಗಿಡಕ್ಕೆಲ್ಲ ಸಾಧಾರಣ ಎಷ್ಟು ವರ್ಷ ಆಗಿದೆ? 20 ವರ್ಷದ ಮೇಲೆ ಆಯ್ತು ಇದಕ್ಕೆ ಗಿಡಗಳು. ನಂದು 25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೇನೆ. ನರ್ಸರಿ ಅಂತ ಹೇಳಿ ಅಲ್ಲ, ನಾನು ಫ್ರೂಟ್ ಲವರ್. ಆ್ಯಕ್ಚುಲಿ ಗಿಡಗಳನ್ನೆಲ್ಲ ಪ್ಲಾಂಟ್ಗಳು ನನ್ನಲ್ಲಿ ಹಾಕ್ಕೊಂಡಿದ್ದೆ. ಜೊತೆಗೆ ನಮ್ಮಲ್ಲಿ ಗಿಡಗಳನ್ನು ಕೇಳ್ತಾ ಇದ್ರು, ಅದಕ್ಕೋಸ್ಕರ ಸ್ವಲ್ಪ ಮಾಡಿ ಕೊಡ್ತಾ ಇದ್ದೆ ಅಷ್ಟೇ. ಹಾಬಿಯಾಗಿ ಒಂದಿದೆ ಅಷ್ಟೇ, ನರ್ಸರಿ ಅಂತ ಹೇಳುವಂಥ ಉದ್ದೇಶನೇ ಇರಲಿಲ್ಲ. ಇದು ಬರ್ಡ್ಸ್ ಲೆಗ್ ಅಂಥೇಳಿ ಹಣ್ಣೊಮ್ಮೆದಾಗಿ ಮುಗೀತು, ಮತ್ತು ಹೂ ಬರ್ತಾ ಉಂಟು. ಇದರ ಹಣ್ಣು ಇದರ ಕೋಳಿಯ ಕಾಲು ಅಥವಾ ಹಕ್ಕಿಗಳ ಕಾಲು ಇದ್ದಾಗ ಇರ್ತದೆ. ಕೆಂಪು ಬಣ್ಣದ ಇದು ಹಣ್ಣದು ಈ ಕೋಳಿಯ ಕಾಲಿನಾಗಿ ಗಂಟು ಬರ್ತದೆ. ಸೀತಾಫಲದಲ್ಲಿ ಈ ಅನೋನೇಸಿ ಕುಟುಂಬ ಅಂತೇಳಿ ಕರಿತೇವೆ ನಾವು ಸೀತಾಫಲಗಳನ್ನು. ಈ ಅನೋನೇಸಿ ಕುಟುಂಬದಲ್ಲಿ ಒಂದು ಬ್ರೆಜಿಲ್ನ ಸೀತಾಫಲ ಇದು ಬರ್ಡ್ಸ್ ಲೆಗ್ ಅಂತ ಹೇಳುವಂಥದ್ದು. ಒಮ್ಮೆ ಹಣ್ಣು ಮುಗ್ದಿದೆ, ಇವಾಗ ಮತ್ತೆ ಹೂ ಬರ್ತಾ ಉಂಟು. ಕೆಂಪು ಬಣ್ಣದ ಪಲ್ಪು ಸ್ವೀಟ್ ಇರ್ತದೆ, ಹಾಗೆ ಅದನ್ನು ಬಾಯಿಗೆ ಹಾಕಿಕೊಂಡು ತಿನ್ಬೋದು. ಇದು ಇಂಡೋನೇಷ್ಯನ್ ಸೀತಾಫಲ, ಹೆಸರು ಪೆಪಿಸಾಂಗನ್ ಅಂಥೇಳಿ. ಈ ಥರ ಗೊಂಚಲಾಗಿ ಬರುವಂಥದ್ದು, ಅಲ್ಲಿ ಉಂಟು ಇಲ್ಲಿ ಉಂಟು. ಇಲ್ಲ, ಬಾಳೆಹಣ್ಣು ನಮ್ಮ ಸ್ವಲ್ಪ ದೊಡ್ಡದಾಗ್ತದೆ. ಕದಳಿ ಬಾಳೆಹಣ್ಣು ಉಂಟಲ್ಲ, ಏಲಕ್ಕಿ ಬಾಳೆ ಅಂತೇಳಿ ಕರಿತೇವಲ್ಲ, ಆ ಹಣ್ಣಿನ ಹಾಗೆ ಕಾಣಿಸ್ತದೆ. ಹಣ್ಣಾಗುವಾಗ ಹಳದಿ ಬಣ್ಣ ಬರ್ತದೆ. ಸೀತಾಫಲ ತಿಂದ ಹಾಗೆ ಆಲ್ಮೋಸ್ಟ್ ಬಾಳೆಹಣ್ಣು ತಿಂದಾಗ ಆಗ್ತದೆ. ಸೀತಾಫಲದ ಟೇಸ್ಟಲ್ಲಿ ಇರಲ್ಲ, ಗಟ್ಟಿ ಬಾಳೆಹಣ್ಣು ತಿಂದ ಹಾಗೆ ಆಗ್ತದೆ ಸ್ವಲ್ಪ. ಇದು ಕೂಡ ಇಂಡೋನೇಷ್ಯನ್ ವೆರೈಟಿ. ಅದು ಬ್ರೆಜಿಲ್, ಇದು ಇಂಡೋನೇಷ್ಯನ್ ವೆರೈಟಿ. ಇಲ್ಲಿ ಆಗುವಂಥ ಹಣ್ಣಿನ ಸೈಜ್ ಅಥವಾ ರುಚಿ ಹಾಗೆ ವ್ಯತ್ಯಾಸ ಬರುವುದಿಲ್ಲ. ಆ್ಯಕ್ಚುಲಿ ಅದು ಈ ಮಿನರಲ್ಸ್ ಕಂಟೆಂಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಬರ್ತದೆ ಅಷ್ಟೇ. ಬೋರಾನ್, ಮೆಗ್ನೀಷಿಯಂ ಈ ಥರದ ಮಿನರಲ್ ಪೋಷಕಾಂಶಗಳನ್ನು ಕೊಡೋದ್ರ ಜೊತೆಗೆ ಸರಿ ಮಾಡಲಿಕ್ಕೆ ಆಗ್ತದೆ. ಸ್ವಲ್ಪ ಹಣ್ಣು ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಆಗ್ತದೆ, ಯಾಕಂದರೆ ಅಲ್ಲಿ 3 ವರ್ಷದಲ್ಲಿ ಬಂದರೆ ಇಲ್ಲಿ 4 ವರ್ಷ ಹೋಗ್ಲಿಕ್ಕೂ ಆಗ್ತದೆ. ಕೆಲವೊಂದು 2 ವರ್ಷದಲ್ಲಿ ಬರುವಂಥದ್ದು ಉಂಟು. ಹಣ್ಣಿನ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಬರುವುದಿಲ್ಲ, ಅದೇ ಥರ ಬರ್ತದೆ. ಇದು ಗಮ್ಲೆಸ್ ಹಲಸು ಅಂತೇಳಿ ನಮ್ಮ ಇಂಡಿಯಾದ್ದೇ ನೇಟಿವ್. ಇದು ಹಣ್ಣಾಗುವಲ್ಲಿವರೆಗೆ ತುಂಬ ಮೈನ್ ಇರ್ತದೆ ಕಾಯಿಯಲ್ಲಿ, ಆದರೆ ಹಣ್ಣಾದ ಮೇಲೆ ಒಂದೇ ಒಂದು ಡ್ರಾಪ್ ಮೈನ್ ಇರೋದಿಲ್ಲ. ಸೌತೆಕಾಯಿ ಕಟ್ ಮಾಡಿದ ಹಾಗೆ ನಾವು ಕಟ್ ಮಾಡಿ ತಿನ್ಬೋದು. ಇನ್ನೂ 1 ತಿಂಗಳು ಬೇಕು ಹಣ್ಣಾಗಲಿಕ್ಕೆ, ಯಾಕಂದರೆ ಇದು ಗಮ್ಲೆಸ್ ಹಲಸು ಲೇಟಾಗಿ ಬರುವಂಥದ್ದು. ಇಲ್ಲ, ಯಾವುದಕ್ಕೆ ಎಕ್ಸ್ಟ್ರಾ ಮೇಂಟೆನೆನ್ಸ್ ಕೊಡೋದಿಲ್ಲ ನಾವು. ನಮ್ಮ ಉದ್ದೇಶ ಅಂತಂದರೆ ನ್ಯಾಚುರಲ್ ಆಗಿ ಬೆರಿಬೇಕು. ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕೂಡ ನಾವು ಹಾಕೋದಿಲ್ಲ. ನೀರಿನ ವ್ಯವಸ್ಥೆ ಬಾಕಿ ನಮ್ಮ ಇಂಟರ್ ಕ್ರಾಪಿಗೆ ಯಾವುದು ಬೇರೆ ಮೇನ್ ಕ್ರಾಪಿಗೆ ಯಾವುದು ಕೊಡ್ತೇವೋ ಆ ಟೈಮ್ ವಾರಕ್ಕೊಮ್ಮೆ ಎಲ್ಲ ಗಿಡಗಳಿಗೆ ನೀರು ಕೊಡ್ತೇವೆ, ಆ ಟೈಮಲ್ಲಿ ಗಿಡಗಳಿಗೆ ಕೊಡುವಂಥದ್ದು. ಇದು ಸಿಲ್ವರ್ ಬೆರ್ರಿ ಅಂತೇಳಿ ಕರೀತಾರೆ. ಈ ಗಿಡದ ಲೀಫಲ್ಲಿ ನೋಡಿ ಹೊರಗಡೆ ಕೂಡ ಸಿಲ್ವರ್ ಡಾಟ್ಸ್ ಇರ್ತದೆ, ಜೊತೆಗೆ ಲೀಫಿನ ಹಿಂದು ಕಡೆ ಕೂಡ ಸಿಲ್ವರ್ ಕಲರಲ್ಲಿ ಬರುವಂಥದ್ದು. ಹಾಗಾಗಿ ಇದು ಚೈನಾ ನೇಟಿವ್ ಎಲೆಗ್ನಸ್ ಲ್ಯಾಟ್ರಿಫೋಲಿಯಾ ಅಂಥೇಳಿ. ಇದೇ ಥರದ ಇನ್ನೊಂದನ್ನು ಹಣ್ಣು ನಮ್ಮ ವೆಸ್ಟರ್ನ್ ಘಾಟಲ್ಲಿ ಉಂಟು, ಎಲೆಗ್ನಸ್ ಕಾನ್ಫರ್ಟಾ ಅಂತೇಳಿ, ಹುಲಿಗೆ ಹಣ್ಣು ಅಂತೇಳಿ ಕರೀತಾರೆ. ಅದು ತುಂಬ ಹುಳಿ, ಬಟ್ ಇದು ಅದರ ಹಣ್ಣಿನ ಸೈಜಿನಲ್ಲೂ ಕೂಡ 2 ಪಟ್ಟು ದಪ್ಪ ಇರ್ತದೆ, ಸ್ವೀಟ್ ಇರುತ್ತೆ ಅದು. ಇದು ಚೈನಾ ನೇಟಿವ್. ಇದು ಮಲ್ಬೆರಿಯಲ್ಲಿ ಶಹದೂದ್ ಮಲ್ಬೆರಿ ಅಂತೇಳಿ, ಬ್ರೆಜಿಲಿಯನ್ ಲಾಂಗ್ ಮಲ್ಬೆರಿ ಅಂತಲೂ ಕರೀತಾರೆ. ಬಟ್ ಹಣ್ಣಿನ ಸೀಸನ್ ಈಗ ಮುಗ್ದೋಯ್ತು ಒಮ್ಮೆದು. ಮತ್ತು ಈ ಮಲ್ಬೆರಿಯಲ್ಲಿ ಫ್ಲವರ್ ಬರೋದೇಗ ಅಂತಂದು ಈ ಎಲೆಗಳೆಲ್ಲ ಉದುರಿಸ್ಕೊಳ್ತದೆ. ಇವಾಗ ಹಸಿರು ಎಲೆ ಇರ್ತದಲ್ಲ, ಈ ಎಲೆಗಳು ಉದುರಿಸ್ಕೊಂಡು ಮತ್ತೆ ಈ ಬಡ್ಡುಗಳು ಚಿಗುರುವ ಟೈಮಲ್ಲಿ ಫ್ಲವರ್ ಬಂದು ಕಾಯಿ ಬರುವಂಥದ್ದು. ವರ್ಷದಲ್ಲಿ 2 ರಿಂದ 3 ಬಾರಿ ಮಲ್ಬೆರಿಗಳು ಬರ್ತದೆ. ಸುಮಾರು ಮಲ್ಬೆರಿಯಲ್ಲಿ ಒಂದು 30-35 ಜಾತಿ ಮಲ್ಬೆರಿಗಳಿದ್ದಾವೆ ನಮ್ಮಲ್ಲಿ.
ಈ ಮಲ್ಬರಿ ಅಂದರೆ ಹಿಪ್ಪು ನೇರಳೆ ಅಂತೇಳಿ ಕರಿತಾರಲ್ಲ, ರೇಷ್ಮೆಗೆ ಹಾಕುವಂಥದ್ದು. ಬಟ್ ಇದು ರೇಷ್ಮೆಗಾಗಿ ಹಾಕುವಂಥದ್ದಲ್ಲ, ಇದು ಹಣ್ಣಿಗಾಗಿ ಯೂಸ್ ಮಾಡುವಂಥದ್ದು, ಹಣ್ಣು ತಿನ್ನಲಿಕ್ಕೆ ಇರುವಂಥದ್ದು. ಇದು ಮಲಬಾರ್ ಚೆಸ್ಟ್ನಟ್ ಅಂತೇಳಿ ಕರೀತಾರೆ. ಇದರದ್ದು ಫ್ಲವರ್ ವರ್ಷದಲ್ಲಿ ಆಲ್ಮೋಸ್ಟ್ ಥ್ರೂಔಟ್ ದಿ ಇಯರ್ ಕಾಯಿ ಹೂವು ಆಗ್ತಾ ಇರ್ತದೆ, ರೌಂಡ್ ಇದರಲ್ಲಿ ಕಾಯಿ ಬರುವಂಥದ್ದು ಆ ಥರ. ಇಲ್ಲಿ ನೋಡಿದ್ದು ಅದರ ತೆಂಗಿನಕಾಯಿ ಹಾಗೆ ಮೇಲೆ ಕಾಯಿ ಕಾಣಿಸ್ಕೊಳ್ಬೋದು ಬಹುಶಃ ಮೇಲೆ ಟಾಪಲ್ಲಿ ಎಲ್ಲಾದರೂ. ಮತ್ತು ಹೂ ಬರ್ತಾ ಉಂಟು. ತೆಂಗಿನಕಾಯಿ ಹಾಗೆ ಕಾಯಿ ಇರ್ತದೆ, ಅದು ಓಪನ್ ಆಗ್ತದೆ. ಕಾಯಿ ಬೆಳೆದಾಗ ಓಪನ್ ಆಗಿ ಈ ಥರದ ಬೀಜಗಳು ಕೆಳಗಡೆ ಬೀಳ್ತವೆ. ಈ ಬೀಜಗಳ ಒಳಗಡೆ ಪಲ್ಪ್ ಉಂಟಲ್ಲ, ಇದನ್ನು ನೀವು ವಾಲ್ನಟ್ಟು ಇರ್ಬೋದು, ಮತ್ತು ಈ ಬಾದಾಮಿ ಉಂಟು, ಗೇರು ಬೀಜ ಎಲ್ಲ ಉಂಟಲ್ಲ, ಆ ಥರ ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ತಿನ್ಬೋದು. ಹಾಗೆ ತಿನ್ನೋದ್ರಿಂದಲೂ ಜಾಸ್ತಿ ಅದನ್ನು ಫ್ರೈ ಮಾಡಿ ತಿಂದರೆ ಒಳ್ಳೆ ಟೇಸ್ಟ್ ಇರ್ತದೆ. ಮಲಬಾರ್ ಚೆಸ್ಟ್ನಟ್ ಅಂತೇಳಿ ಕರೀತಾರೆ. ಅದು ಕಾಯಿ ಬೆಳೆದ ಕೂಡಲೇ ಅದು ಒಡೆದು ಬೀಳ್ತದೆ ಕೆಳಗಡೆ ಬೀಜಗಳು. ನೋಡಿ ಈ ಥರದ ಬೀಜಗಳು, ಈ ಹಲಸಿನ ಬೀಜ ಎಲ್ಲ ಇದ್ದಾಗೆ ಕಾಣಿಸ್ತದೆ ಪಕ್ಕ ನೋಡುವಾಗ. ಬೀಜಗಳನ್ನು ಓಪನ್ ಮಾಡಿ ತಿನ್ಬೋದು. ಹಸಿನೆಲ್ಲ ಹಣ್ಣೆಲ್ಲ ಮಾಡ್ತಾ ಇದ್ದಿಲ್ಲ, ಮಾರ್ಕೆಟ್ ಏನಾದರೂ ಇಲ್ಲ. ನಮ್ಮದು ಮಾರ್ಕೆಟ್ ಉದ್ದೇಶ ಇಲ್ಲ ನಮಗೆ. ನಾನು ಯಾವ ಹಣ್ಣನ್ನು ಮಾರೋದಿಲ್ಲ ಇಲ್ಲಿ ಬಂದದ್ದನ್ನು. ಇಲ್ಲಿ ಇಷ್ಟು ಬಂದದ್ದನ್ನು ಹಣ್ಣು ಅಲ್ಲೇ ಆಗ್ತದೆ, ಕೊಯ್ಯೋದು ಇಲ್ಲ, ಅದರಲ್ಲೇ ಇರ್ತದೆ. ಯಾಕಂದರೆ ಡೈಲಿ ಯಾರಾದರೂ ಬರ್ತಾ ಇರ್ತಾರೆ, ಅದನ್ನ ನೋಡಬೇಕು. ಯಾರು ಫಾರ್ಮರ್ಸ್ ಇರ್ಬೋದು, ಮಕ್ಕಳೇ ಇರ್ಬೋದು, ಶಾಲೆ ಮಕ್ಕಳು ಇರ್ಬೋದು, ಹಣ್ಣು ಮರದಲ್ಲಿ ಹೇಗೆ ಬರ್ತದೆ, ಯಾವ ರೀತಿ ಬರ್ತದೆ. ನಾವು ಕೂಡ ಹಣ್ಣು ಕೊಯ್ದು ತಿನ್ನೋದು ಅಂತೇಳಿಲ್ಲ. ನಮಗೆ ಬೇಕು ಅಂತ ಹೇಳಿದ್ರೆ ಮರದಲ್ಲಿ ಕೊಯ್ತೇವೆ, ಅಲ್ಲಿಂದಲೇ ತಿಂತೇವೆ. ಮನೆಗೆ ತಂದು ಸ್ಟಾಕ್ ಇಟ್ಕೊಳ್ಳುವಂಥ ಇದಿಲ್ಲ. ಈಗ ಯಾರಾದರೂ ಕಮರ್ಷಿಯಲ್ ಆಗಿ ಮಾಡುವಂಥದ್ದು ಇದ್ರೆ ಮಾಡ್ಬೋದಾ? ಅದೇ ಮಾಡುವಂಥವರಿಗೆ ಒಂದು ಡೆಮೋ ಪೀಸ್ ಆಗಿ ನಾವು ತೋರಿಸ್ತಾ ಇದ್ದೇವೆ. ಈ ಹಣ್ಣು ಹೀಗಿರ್ತದೆ ಅಂತ ಹೇಳುವ ಕಾರಣಕ್ಕೆ ಇವತ್ತು ನಾವು 50 ಹಣ್ಣನ್ನು ಒಬ್ಬರಿಗೆ ಕೊಟ್ಬಿಟ್ರೆ ನಾಳೆ ಯಾರೋ ಬರ್ತಾರೆ, ಅವರಿಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿಂದ ಹಣ್ಣು ಕೊಯ್ದು ತಗೊಂಡು ಹೋಗುವಂಥದ್ದಕ್ಕೆ ಯಾರಿಗೆ ಅಲವಿಲ್ಲ. ಬರೀ ನೋಡ್ಕೊಡ್ಬೋದು ಅಷ್ಟು ಹಣ್ಣು ಏನಿದೆ ಅಂತ ಹೇಳುವಂಥದ್ದು. ನಿಮ್ಮ ತೋಟದಲ್ಲಿ ಹಾಗಾದರೆ ಆಲ್ ಸೀಸನ್ ಹಣ್ಣು ಸಿಗ್ತದೆ? ಅಂದರೆ ನಮ್ಮದು ಇನ್ನೂ ಒಂದು ಕಾನ್ಸೆಪ್ಟ್ ಅಂತಂದರೆ, ನಾವು ಮಾತ್ರ ಅಲ್ಲ, ಪ್ರಕೃತಿಯಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ತಿನ್ನಬೇಕು. ಹಾಗಾಗಿ ಯಾವುದೇ ಗಿಡಗಳಿಗೆ ನೆಟ್ಟು ಹಾಕೋದಿಲ್ಲ. ಹಣ್ಣಿನಲ್ಲಿ ಹುಳ ಆಗ್ತದೆ, ಹಣ್ಣುಗಳು ಹಕ್ಕಿ ತಿಂತದೆ, ಕೋತಿ ತಿಂತದೆ, ಹಂದಿ ಬರ್ತದೆ, ಎಲ್ಲವೂ ಬರ್ತದೆ. ಅವುಗಳು ತಿನ್ನಬೇಕು, ಅದ್ರ ಜೊತೆಗೆ ನಾವು ತಿನ್ನಬೇಕು. ಯಾವ ಪ್ರಾಣಿ ಕೂಡ ಮನುಷ್ಯ ತಿಂದಾಗೆ 100ಕ್ಕೆ 100 ಹಣ್ಣುಗಳನ್ನು ತಿನ್ನೋದಿಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ತಿಂತದೆ, ಮುಂದಿನ ತೋಟಕ್ಕೆ ಹೋಗ್ತದೆ. ಹೌದು, ಅಲ್ಲ ಅವರಿಗೆ ಕಮರ್ಷಿಯಲ್ಲೇ ಉದ್ದೇಶ, ನಮ್ಮದು ಆ ಉದ್ದೇಶ ಇಲ್ಲ. ಇಲ್ಲಿ ನಮಗೆ ರೈತರಿಗೆ ತೋರಿಸ್ಕೊಳ್ಬೇಕು ಮೇಯ್ನಾಗಿ. ಬರೇ ನಮ್ಮಲ್ಲಿ ಏನಾಗಿದ್ದರೆ ಅಡಿಕೆ ರಬ್ಬರ್ ಬಿಟ್ಟರೆ ಬೇರೆ ಎಂತ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಡಿಕೆ ಒಂದು ತಿನ್ನುವ ಹಣ್ಣೆಂತ ಅಲ್ಲ, ಒಂದು ಅಖಾದ್ಯ ವಸ್ತು ಆದ ಕಾರಣ ನಾವು ಅದರ ಬಗ್ಗೆ ಡೈವರ್ಟ್ ಆಗಬೇಕು. ಮನುಷ್ಯರು ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಬೆಳಿಬೇಕು ಅಂತೇಳಿ. ತರಕಾರಿ ಬೆಳಿಬೋದು, ಬಟ್ ಇನ್ಕಮ್ ತುಂಬ ಸಿಗೋದಿಲ್ಲ. 20 ರೂಪಾಯಿ 30 ರೂಪಾಯಿ ಸಿಗುವಂಥದ್ದು ಕಷ್ಟಗಳು ತುಂಬ ಇದೆ. ಮಳೆ ಗಾಳಿ ಡ್ರೈ ಬಿಸಿಲು ಎಲ್ಲದಕ್ಕೂ ಕೂಡ ಹೊಂದಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇನ್ನು ಬಹಳಷ್ಟು ಜನರು ನಮ್ಮಲ್ಲಿ ಬಂದು ಕೇಳಿಕೊಂಡು, ನಮ್ಮಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಉಂಟು, ತಿನ್ನಲಿಕ್ಕೆ ಎಂಥ ಇದನ್ನು ಬೆಳಿಲಿಕ್ಕಾಗೋದಿಲ್ಲ ಅಂತೇಳಿ. ಅಂಥವರಿಗಿರುವಂಥದ್ದು ಇದು ಸ್ನೇಕ್ ಫ್ರೂಟ್ ಅಂತ ಹೇಳುವಂಥದ್ದು. ಇದು ಏಲಕ್ಕಿ ಥರ ನೆಲದ ಬುಡದಿಂದ ಗೊಂಚಲು ಬರುವಂಥದ್ದು. ಮೇಯ್ನ್ ಅಂತಂದರೆ ಇದರ ಹತ್ತಿರಕ್ಕೆ ಆನೆ ಕೂಡ ಬರೋದಿಲ್ಲ. ಈ ಗಿಡದ ಹತ್ತಿರಕ್ಕೆ ಆನೆ ಬರೋದಿಲ್ಲ, ಹಂದಿ ಬರೋದಿಲ್ಲ, ಮಂಗ ಬರೋದಿಲ್ಲ. ಯಾಕಂತಂದರೆ ಇದ್ರ ಎಲೆಯಿಂದ ಹಿಡಿದು ಬಿಟ್ಟು ಎಲ್ಲ ಮುಳ್ಳು, ವಿಪರೀತ ಮುಳ್ಳು. ನೋಡಿ ಇಲ್ಲಿ ನೋಡಿ, ಭಯಂಕರ ಶಾರ್ಪ್ ಇರ್ತದೆ, ನಮ್ಮ ಸೂಜಿಗಿಂತಲೂ ಶಾರ್ಪ್ ಇರ್ತದೆ. ಚುಚ್ಚಿದ್ರೆ ವಾಪಸ್ ಹೊರಗಡೆ ಬರಲಿಕ್ಕೆ ಇದು ಇನ್ಫೆಕ್ಷನ್ ಆಗಿಯೇ ಬರಬೇಕಾಗ್ತದೆ. ಹಾಗಾಗಿ ಇದರ ಹತ್ತಿರಕ್ಕೆ ಆನೆ ಕೂಡ ಬರೋದಿಲ್ಲ. ಬೇರೆ ಕರೆಂಟ್ ಐಬೆಕ್ಸ್ ಬೇಲಿಯನ್ನು ಕೂಡ ದಾಟಿಕೊಂಡು ಆನೆ ಬರ್ತದೆ. ಬಟ್ ಇದು ನ್ಯಾಚುರಲ್ ಆಗಿ ಫೆನ್ಸಲ್ಲಿ ನಟ್ಟರೆ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ ಪ್ರಾಣಿಗಳಿಗೆ. ಇದು ಆ್ಯಸಿಡ್ ಲುವಿ ಅಂತೇಳಿ ಕರೀತಾರೆ, ಅಥವಾ ಲುವಿ ಅಂತೇಳಿ ಕರೀತಾರೆ. ಫ್ಲಕೋರ್ಷಿಯಾ ಮಂಟಾನ ಅಂತೇಳಿ ಕರೀತಾರೆ ಬೊಟಾನಿಕಲ್ ನೇಮ್ ಇದರದ್ದು. ಹಣ್ಣು ವರ್ಷದಲ್ಲಿ 3-4 ಸಲ ಬರ್ತದೆ. ಅದರ ವಿಪರೀತ ಹುಳಿ ಹಣ್ಣಿದು. ಇದನ್ನು ತಿನ್ನಲಿಕ್ಕೆ ಅಂತೇಳಿ ಆಗೋದಿಲ್ಲ. ಉಪ್ಪಿನಕಾಯಿ ಅಥವಾ ಸಾಂಬಾರಿಗೆ ಇಂಥದ್ದಕ್ಕೆಲ್ಲ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಾಗಿರುವಾಗ ತಿಂತಾರೆ, ಶಾಲೆ ಮಕ್ಕಳೆಲ್ಲ ಬಂದರೆ ತಿಂತಾರೆ. ಆದರೆ ಹುಳಿ ಇರ್ತದೆ, ತುಂಬ ಸ್ವೀಟ್ ಏನಿರೋದಿಲ್ಲ. ಇದು ಇಂಡಿಯಾನಾ ಅಲ್ಲ, ಆ್ಯಕ್ಚುಲಿ ಇದು ಮಂಟಾನರೆ ಇದ್ರದ್ದು ಸೌತ್ ಈಸ್ಟ್ ಏಷ್ಯಾದ್ದು. ಇಂಡಿಯಾದಲ್ಲೂ ಇರ್ಬೋದು, ಬಟ್ ಇದು ಮಲೇಷ್ಯಾ, ಥೈಲ್ಯಾಂಡು, ವಿಯೆಟ್ನಾಮ್ ಈ ಏರಿಯಾದಲ್ಲಿ ಬಹುಶಃ ನಾರ್ತಲ್ಲಿ. ನಮ್ಮಲ್ಲಿ ಇದೇ ವೆರೈಟಿ, ಲೋಕಲ್ ವೆರೈಟಿ ಇನ್ನೊಂದಿದೆ, ಫ್ಲಕೋರ್ಷಿಯಾ ಇಂಡಿಕಾ ಅಂತೇಳಿ. ಅಂದರೆ ಸಂಪೆ ಹಣ್ಣು, ಅರ್ಪಿನ ಹಣ್ಣು ಅಂತೇಳಿ ಕರೀತಾರೆ, ಅಬ್ಲುಕ್ಕ ಅಂತೇಳಿ ಕರೀತಾರೆ. ಅದು ಇದೇ ಫ್ಯಾಮಿಲಿ, ಬಟ್ ಅದು ಸ್ವೀಟ್ ಇರ್ತದೆ ಇದಕ್ಕಿಂತ ಸಾಫ್ಟ್ ಇರ್ತದೆ. ಅದರಲ್ಲಿ ಮುಳ್ಳು ಕೂಡ ಇರ್ತದೆ, ಇದರಲ್ಲಿ ಮುಳ್ಳು ಇರೋದಿಲ್ಲ. ಇದರ ಎಲೆ ಸ್ವಲ್ಪ ಅಗಲಾಗಿ ತೆಳ್ಳಗಿರುವಂಥದ್ದು. ಬ್ಲೂಬೆರಿ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಒರಿಜಿನಲ್ ಬ್ಲೂಬೆರೀಸ್ ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲಿಯೂ ಬರೋದಿಲ್ಲ. ಕರ್ನಾಟಕದಲ್ಲಿ ಕೂಡ ಓಪನ್ ವೆದರಲ್ಲಿ ಎಲ್ಲೂ ಬೆಳೆಸಲಿಕ್ಕೆ ಆಗೋದಿಲ್ಲ.
ಇದು ಮ್ಯಾಮೆಸಿಲನ್ ಮೆಮರೋಡಿಕಾ ಅಂತ ಹೇಳಿ ಕರೆಯುವಂಥದ್ದು. ನೀಲಿ ಬಣ್ಣದ, ನೋಡಲಿಕ್ಕೆ ಬ್ಲೂಬೆರಿ ಹಾಗಿರ್ತದೆ, ಡಮ್ಮಿ ಬ್ಲೂಬೆರಿ ಅಂತಲೇ ಕರಿಬಹುದು ಇದನ್ನು. ಈಗ ಜಸ್ಟ್ ಮಿಡಿ ಆಗ್ತಾ ಇರುವಂಥದ್ದು, ನೇರಳೆ ಬಣ್ಣದ, ಟೇಸ್ಟ್ ಎಲ್ಲವೂ ಕೂಡ ಬ್ಲೂಬೆರಿ ಆಗಿರುತ್ತೆ, ಹಾಗಾಗಿ ಇದನ್ನು ಬ್ಲೂಬೆರಿ ಅಂತೇಳಿ ಕರೀತಾರೆ. ಇದು ಲಾಕೆಟ್ ಫ್ರೂಟ್ ಅಂತೇಳಿ, ಲಾಕೆಟ್ ಫ್ರೂಟ್ ಅಥವಾ ಲಕೋಟೆ ಅಂತೇಳಿ ಕರೀತಾರೆ. ಫ್ಲವರ್ ಬರ್ತಾ ಇದೆ, ಮೇಲ್ಗಡೆ ಉಂಟು ಫ್ಲವರ್ಸು, ಹೂ ಬರ್ತಾ ಇರುವಂಥದ್ದು. ಇದು ಕೂಡ ಹಾಗೆ ಹೂ, ಈ ಮಾಲೆಯಲ್ಲಿ ಹಾಕುವಂಥ ಲಾಕೆಟ್ ಬರ್ತದಲ್ಲ, ಪದಕ ಬರ್ತದಲ್ಲ, ಆ ಥರ ಇರ್ತದೆ. ಹಳದಿ ಬಣ್ಣದ ಹಣ್ಣು, ಆ್ಯಪಲ್ ಹಾಗೆ ಇರ್ತದೆ ಟೇಸ್ಟ್ ಅದರದ್ದು. ನೀವೀಗ ಮಾರ್ಕೆಟಲ್ಲಿ ಎಲ್ಲ ನೋಡ್ತೀರಿ, ಹಣ್ಣು ಬರ್ತದೆ, ಅದು ಆರೋಗ್ಯ ಉಂಟು, ಅದರಲ್ಲಿ ಅದುಂಟು ಇದುಂಟೆಲ್ಲ ಹೇಳ್ತಾರೆ. ನಿಮ್ಮ ಪ್ರಕಾರ ಅದು ತಿನ್ಬೋದಾ ತಿನ್ಬಾರ್ದು? ಅಂದರೆ ಅದು ಅದರಲ್ಲಿ ಇರುವಂಥದ್ದೆಲ್ಲ ಕೆಮಿಕಲ್ ಅದು ಇದು ಎಲ್ಲ ಇರ್ತದೆ. ಅಡ್ವರ್ಟೈಸ್ಮೆಂಟ್ ನೋಡಿ, ಜಾಹೀರಾತು ಇಲ್ಲದಿದ್ದರೆ ಯಾವುದು ಕೂಡ ನಡೆಯೋದಿಲ್ಲ. ಪಬ್ಲಿಸಿಟಿ ಅಂತ ಹೇಳುವಂಥದ್ದು ಯಾವುದಕ್ಕಾದರೂ ಬೇಕಾಗ್ತದೆ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿರ್ಬೋದು, ಲಕ್ಷ್ಮಣ ಫಲ ತಿಂದರೆ ಕ್ಯಾನ್ಸರ್ ಬರೋದಿಲ್ಲ ಅಂತೇಳಿ. ಆ್ಯಕ್ಚುಲಿ ಅದು ಒಂದು ರಾಂಗ್ ಡಿಸಿಷನ್. ಯಾಕಂದರೆ ಲಕ್ಷ್ಮಣ ಫಲದಲ್ಲಿ ಅಂತ ಇದೆ ಅಂದರೆ ಬೀಟಾ ಕೆರಟಿನ್ ಅಂತ ಹೇಳುವಂಥ ಒಂದು ವಸ್ತು ಇದೆ, ಕೆಮಿಕಲ್ ಇದೆ. ಈ ಬೀಟಾ ಕೆರಟಿನ್ ಅಂತ ಹೇಳುವಂಥದ್ದು ಕ್ಯಾನ್ಸರ್ ನಿರೋಧಕ, ಕ್ಯಾನ್ಸರ್ ಬರದ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂಥದ್ದು. ಹಾಂ, ಹೌದು. ಆಗಿದ್ದ ಕಾರಣ ಈ ನಮ್ಮಲ್ಲಿ ಬಹುತೇಕ ಇವರು ಫೋನ್ ಮಾಡ್ತಾರೆ, ಲಕ್ಷ್ಮಣ ಫಲ ಕೊಡಿ ಅಂತೇಳಿ. 4th ಸ್ಟೇಜು 3rd ಸ್ಟೇಜಲ್ಲಿ ಇರುವಂಥ ವ್ಯಕ್ತಿಗಳನ್ನು ಯಾವ ಕಾರಣಕ್ಕೂ ಕೂಡ ಲಕ್ಷ್ಮಣ ಫಲ ತಿಂದು ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣ ಫಲವನ್ನು ನಾವು ರೆಗ್ಯುಲರ್ ನಮ್ಮ ಜೀವನದಲ್ಲಿ ತಿಂತಾ ಇದ್ದರೆ ಈ ಕ್ಯಾನ್ಸರ್ ಬರದ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಜೊತೆಗೆ ಕ್ಯಾನ್ಸರ್ ಬಂದವರಿಗೆ ಕೂಡ ಖಂಡಿತವಾಗಿಯೂ ಕೊಡ್ಬೋದು. ಕ್ಯಾನ್ಸರ್ ಕಣವನ್ನು ನಿಧಾನವಾಗಿ ಕರಗಿಸ್ಕೊಳ್ಬೋದು ಹೊರತು ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅಂತೂ ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡೋದು ಬೆಟ್ರೆ ಹೊರತು ಯಾವ ಹಣ್ಣಿನಲ್ಲಿ ಕೂಡ ಇವತ್ತಿನಿಂದ ನಾಳೆಗೆ ಇಂಗ್ಲೀಷ್ ಟ್ಯಾಬ್ಲೆಟ್ನ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಹಣ್ಣುಗಳನ್ನು ತಿನ್ನಬೇಕು. ಎಲ್ಲ ಹಣ್ಣುಗಳಲ್ಲೂ ಕೂಡ ಬೀಟಾ ಕ್ಯಾರೋಟಿನ್ ಇರ್ತದೆ. ಟೊಮೆಟೊದಲ್ಲೂ ಕೂಡ ಬೀಟಾ ಕ್ಯಾರೋಟಿನ್ ಇದೆ, ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಬಟರ್ ಫ್ರೂಟ್ 0 ಕೊಲೆಸ್ಟ್ರಾಲು. ಮತ್ತು ಜಾರಿಗೆ ಹಣ್ಣು ಅಂತೇಳಿ ನಮ್ಮಲ್ಲಿ ಜೀರ್ಕನ್ ಹುಳಿ ಅಂತೇಳಿ ಕರೀತಾರೆ, ಗಾರ್ಸಿನಿಯಾ ಕ್ಸಾಂಥೋಕೈಮಸ್. ಈ ಕೊಬ್ಬು ಶರೀರದಲ್ಲಿರುವಂಥ ಬೊಜ್ಜನ್ನು ಕರಗಿಸಲಿಕ್ಕೆ ಇದು ಲೆಕ್ಕಕ್ಕಿಂತ ಹೆಚ್ಚು ಬರುವಂಥ ಹೊಟ್ಟೆಗಳಿರ್ಬೋದು, ಕೈಗೆ ಇರುವಂಥದ್ದು. ನಮ್ಮ ಕಾಡಲ್ಲಿ ಸಿಗುವಂಥ ಜಾರಿಗೆ ಹಣ್ಣು, ಅದರದ್ದು ಗಾರ್ಸಿನಿಯಾ ಗಾಂಬೋಜಿಯದ್ದೇ ಜ್ಯೂಸು ಬೇರೆ ಬೇರೆ ಸಿಗ್ತದೆ ನೀವು ಗೂಗಲಲ್ಲಿ, ಅದನ್ನು ಹೋಗಿ ತಗೊಳ್ತೇವೆ ಅಷ್ಟು ಹೊರತು ಕಾಡಿನ ಹುಳಿ ಹಣ್ಣು ನಮಗೆ ಬೇಡ ಅಂತ ಹೇಳ್ತೇವೆ ನಾವು. ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಹಣ್ಣುಗಳನ್ನು ತಿನ್ನಬೇಕು, ಆವಾಗ ನಾನು ಇದ್ದಾಗ ಆಗ್ತದೆ. ಯಾಕಂದರೆ ತೆಳ್ಳಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ದಪ್ಪ ನಮ್ಮ ಲೆಕ್ಕಕ್ಕಿಂತ ಹೆಚ್ಚು ನಮ್ಮ ಶರೀರದಲ್ಲಿ ಆವತ್ತು ತಿಂದ ಫುಡ್ಗಳನ್ನು ಕರಗಿಸ್ಕೊಳ್ಳೋದಿದ್ರೆ ಆರೋಗ್ಯಕ್ಕೆ ಸಮಸ್ಯೆ ಬರುವಂಥದ್ದು. ಈಗ ಪ್ರೆಸೆಂಟ್ ಇರುವಂಥದ್ದು ಅದೇ ಬೊಜ್ಜು ಕರಗಿಸುವಂಥದ್ದೇ ದೊಡ್ಡ ಬೊಜ್ಜು. ನೋಡಿ ನಮ್ಮಲ್ಲಿ ಕೂಡ ನಾವು ಮಾಡೋದು ಹಾಗೇನೆ, ಬೊಜ್ಜು ಕರಗಿಸ್ಲಿಕ್ಕೆ ಅಂತ ಜಿಮ್ಮಿಗೆ ಹೋಗ್ತೇವೆ, ಜಿಮ್ಮಲ್ಲಿ ರನ್ನಿಂಗ್ ಬೆಲ್ಟಲ್ಲಿ ನಡೀತೇವೆ. ಅದೇ ನಮ್ಮ ತೋಟಕ್ಕೆ ಕೆಲಸದ ಜನ ಬೇಕು. ಅದೇ ನಾವು ಅದನ್ನೇ ವಾಕ್ ಮಾಡಿದರೆ ಆ ಜಿಮ್ಮಿಗೆ ಕೊಡುವಂಥ ದುಡ್ಡು ಉಳಿತದೆ, ನ್ಯಾಚುರಲ್ ಆಗಿರುವಂಥ ಪರಿಸರದಲ್ಲಿ. ಅದು ಮೇಲೆ ಚಪ್ಪಲ್ ಹಾಕ್ಕೊಂಡು ಇಡೀ ಮನೆ ಒಳಗಡೆ ಕೂಡ ಸ್ಲಿಪ್ಪರ್ ಹಾಕ್ಕೊಂಡು ನಡೀತೇವೆ. ಮನೆ ಹೊರಗಡೆ ಬಂದು ಆಕ್ಯುಪಂಚರ್ ಅಂತೇಳಿ ಇದು ಮುಳ್ಳುಗಳು ಇರುವಂಥ ಚಪ್ಪಲನ್ನು ಹಾಕ್ತೇವೆ. ಅದೇ ಆ ಮುಳ್ಳುಗಳಲ್ಲಿ ನ್ಯಾಚುರಲ್ ಮುಳ್ಳುಗಳಲ್ಲೇ ನಡೆಯುವ ಅದೇ ಕಾನ್ಸೆಪ್ಟಲ್ಲಿ ನಾವು ಚಪ್ಪಲೆ ಹಾಕೋದಿಲ್ಲ. ನಮ್ಮ ಫಾರ್ಮ್ ಒಳಗಡೆ ನಮ್ಮ 30 ಎಕರೆ ಜಮೀನೇನಿದೆಯೋ ಇಷ್ಟು ಜಾಗದಲ್ಲಿ ಕೂಡ ನಾವು ಚಪ್ಪಲ್ ಹಾಕೋದಿಲ್ಲ. ನಾವು ಯಾರೂ ಕೂಡ ಹಾಕೋದಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ನನ್ನ ಮಗನಿಂದ ಹಿಡಿದು ನನ್ನ ತಂದೆವರೆಗೂ ಯಾರೂ ಹಾಕೋದಿಲ್ಲ ನಾವು ಚಪ್ಪಲಿ. ಯಾಕಂದರೆ ನ್ಯಾಚುರಲ್ ಆಗಿ ಆರೋಗ್ಯಯುತ ಮಣ್ಣಿದೆ, ಒಳ್ಳೆಯ ಆಕ್ಯುಪಂಚರ್ ಅದೇ ಕೊಡ್ತೇವೆ. ನಾಚಿಕೆ ಮುಳ್ಳಿರ್ಬೋದು ಅದರ ಮೇಲೆ ನಡೆದಾಡ್ತೇವೆ ನಾವು, ನಮಗೆಲ್ಲೂ ಚುಚ್ಚೋದಿಲ್ಲ. ಯಾಕಂದರೆ ಕಾಲು ಗಟ್ಟಿ ಆಗ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಬೆಣ್ಣೆಹಣ್ಣು ಕಾಮನ್ ಆಗಿ ಬೆಣ್ಣೆಹಣ್ಣು ಎಲ್ರಿಗೂ ಗೊತ್ತುಂಟು, ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ, ಯಾಕಂದರೆ ಇನ್ನೂ ಹೂ ಬರಬೇಕು. ನೋಡಿ ಬಟರ್ ಫ್ರೂಟ್ ಇನ್ನೂ ಹೂ ಬರಬೇಕಷ್ಟೇ. ಸಾಧಾರಣ ಈ ಎಲ್ಲ ಹೂ ಬರಲಿಕ್ಕೆ ಮೊಗ್ಗು ರೆಡಿ ಆಗ್ತಾ ಇದೆ. ಇದು ಆ ಕಾಲದಲ್ಲಿ ಬಂದಂಥ ಕಾಯಿ ಇಷ್ಟು ಕಾಣಿಸ್ತಾ ಇರುವಂಥದ್ದು. ಇದು ಲಾಸ್ಟ್ ಜುಲೈಯಲ್ಲಿ ಹಣ್ಣು ಬರುವಂಥದ್ದು ಬಟರ್ ಫ್ರೂಟ್ಗಳೆಲ್ಲ. ಇದು ಆರ್ನಮೆಂಟಲ್ ಪೈನಾಪಲ್. ಆ್ಯಕ್ಚುಲಿ ಇದು ತಿನ್ನಲಿಕ್ಕಾಗ್ತದೆ, ತಿನ್ನಲಿಕ್ಕೆ ಎಂಥ ಪಲ್ಪ್ ಇರೋದಿಲ್ಲ, ಒಂದು ಲಿಂಬೆ ಹಣ್ಣಿನಷ್ಟೇ ದಪ್ಪ ಬರುವಂಥ, ನೋಡಿ ಇಷ್ಟೇ ಸೈಜ್ ಬರುವಂಥದ್ದು. ಬಟ್ ಇದನ್ನು ಈ ಸ್ಟೇಜ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಕಲರ್ಸ್ ಉಂಟು, ಅಲ್ಲಿ ಒಂದು ರೆಡ್ ಕಲರಿಂದ ಬೇರೆ ಉಂಟು. ಮೇನ್ ಅಂದರೆ ಇದನ್ನು ಕಟ್ ಮಾಡಿ ಸ್ಟೇಜಲ್ಲಿ ಇಟ್ಟರೆ ನಿಮ್ಗೆ 1 ತಿಂಗಳಾದರೂ ಕೂಡ ಅದಕ್ಕೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಇದು ಶೋಕೇಸಲ್ಲಿ ಇಟ್ಟ ಬೊಕ್ಕೆ ಹಾಗೆ ಸೈಜ್ ಇಷ್ಟೇ ದೊಡ್ಡದು ಬರುತ್ತೆ. ತಿನ್ನಲಿಕ್ಕೆಲ್ಲ ತಿನ್ಬೋದು, ತಿನ್ನಲಿಕ್ಕೆ ಆಗ್ತದೆ, ಬಟ್ ಪಲ್ಪ್ ಇಲ್ಲ ಅದರಲ್ಲಿ, ಇಷ್ಟೇ ಇರೋದು. ನೋಡಿ ಸಿಪ್ಪೆ ತೆಗೆದಾಗ ಅದರಲ್ಲಿ ಮತ್ತೇನು ಪಲ್ಪ್ ಬರೋದಿಲ್ಲ. ಸ್ಮೆಲ್ ಎಲ್ಲ ಪೈನಾಪಲ್ ಥರನೇ. ಸ್ವೀಟ್ ಕೂಡ ಹುಳಿ ಸಿಹಿ ಮಿಕ್ಸ್ 50-50 ಇರ್ತದೆ ಅದು. ಬಟ್ ಮೇಯ್ನ್ ಆಗಿ ಅದು ಸ್ಟೇಜ್ ಡೆಕೋರೇಷನ್ಗೆ ಇರುವಂಥದ್ದು. ಇದು ಅಬಿಯೋ ಅಂತ ಹೇಳುವಂಥ ಒಂದು ಅಮೆಝಾನಿನ ಒಂದು ಹಣ್ಣು. ಬ್ರೆಜಿಲ್ ಮತ್ತು ಮೆಕ್ಸಿಕೋ, ಅಮೇರಿಕಾ ಈ ಏರಿಯಾದ ಒಂದು ಹಣ್ಣು.
ಹಣ್ಣಿನ ವಿಶೇಷತೆ ಅಂದರೆ ಹಣ್ಣಾಗುವಾಗ ಹಳದಿ ಬಣ್ಣಕ್ಕೆ ಬರ್ತದೆ, ಮಿಡಿ ಕಾಯಿಯನ್ನು ಕಾಣಿಸ್ಕೊಳ್ಬೋದು. 2ನೇ ಸಲ ಹಣ್ಣು ಕಾಯಿ ಬರ್ತಾ ಇರುವಂಥದ್ದು ಮೇಲ್ಗಡೆಗೆ. ಹಣ್ಣು ಚಿಕ್ಕು, ಸಪೋಟೇಸಿಯ ಕುಟುಂಬ ಅಂದರೆ ಚಿಕ್ಕುವಿನ ಕುಟುಂಬದ್ದು. ಹಣ್ಣಿನ ಟೇಸ್ಟ್ ಚಿಕ್ಕುವಿನ ಹಾಗಿರ್ತದೆ, ಒಳಗಡೆ ವೈಟ್ ಪಲ್ಪ್ ಇರ್ತದೆ, ಹೊರಗಡೆ ಹಳದಿ ಬಣ್ಣದ ಸಿಪ್ಪೆ ಇರ್ತದೆ. ಆ ಹಣ್ಣನ್ನು ಸ್ಕೂಪ್ ಮಾಡಿ ತಿನ್ನಬೇಕಾಗ್ತದೆ. ಸಿಪ್ಪೆಯಲ್ಲಿ ಸ್ವಲ್ಪ ಮೈಣ ಇರ್ತದೆ, ಹಾಗಾಗಿ ಹಣ್ಣನ್ನು ಸಿಪ್ಪೆ ತಿನ್ನಲಿಕ್ಕೆ ಬರೋದಿಲ್ಲ. ಇದು ಹಣ್ಣಿನ ಒಳಗಡೆ ಪಲ್ಪನ್ನು ತಿನ್ಬೋದು. ಯೆಲ್ಲೋ ಸ್ಟ್ರಾಬೆರಿ ಗೋವಾ ಅಂಥೇಳಿ ಕರೀತಾರೆ. ಹಣ್ಣು ಈ ಥರ ಇರ್ತದೆ ನೋಡಿ, ಸ್ಟ್ರಾಬೆರಿ ಹಣ್ಣಿನ ಹಾಗೆ ಹುಳಿ ಸಿಹಿ ಮಿಕ್ಸ್ ಆಗಿರುವಂಥದ್ದು. ಆದರೆ ಪೇರಳೆ ಹಣ್ಣು ಯೆಲ್ಲೋ ಕಲರ್, ಇದರಲ್ಲೇ ರೆಡ್ ಕಲರ್ ಬರ್ತದೆ, ಸ್ಟ್ರಾಬೆರಿ ಗೋವಾ ಅಂತ ಹೇಳುವಂಥದ್ದು. ಇದು ಯೆಲ್ಲೋ ಸ್ಟ್ರಾಬೆರಿ ಗೋವಾ ಅಂಥೇಳಿ ಕರೀತಾರೆ, ಅಥವಾ ಲೆಮನ್ ಗೋವಾ ಅಂತಲೂ ಕರೀತಾರೆ. ಜ್ಯೂಸಿಯಾಗಿರ್ತದೆ ಈ ಥರ ಹಣ್ಣು, ಸಾಫ್ಟ್, ಪೇರಳೆ ಆಗಿರೋದಿಲ್ಲ, ಒಂಥರ ಸಾಫ್ಟ್ ಜ್ಯೂಸಿನ ಹಾಗಿರ್ತದೆ. ಹುಳಿ ಸಿಹಿ ಮಿಕ್ಸ್ ಇರುವಂಥದ್ದು ಈ ಹಣ್ಣು. ಇದು ಯಾವ ಕಂಟ್ರಿ? ಆ್ಯಕ್ಚುಲಿ ಬ್ರೆಜಿಲ್ ಆ ಏರಿಯಾದ್ದೆ, ಅಮೆಝಾನ್ ಆ ಸೈಡಿನ ಹಣ್ಣುಗಳು ಇವುಗಳು. ಇದು ಶ್ರೀಲಂಕಾ, ಇಂಡೋನೇಷ್ಯಾ ಕಡೆಯ ಒಂದು ಹಣ್ಣು. ಹೆಸರು ನಮ್ ಅಂಥೇಳಿ ಕರೀತಾರೆ. ಹಣ್ಣು ಪೈನಾಪಲ್ನ ಹಾಗೆ ಇರ್ತದೆ, ಒಂದು 20% ಹುಳಿ, 80% ಸ್ವೀಟ್ ಮಿಕ್ಸ್ ಆಗಿರುವಂಥದ್ದು, ಬ್ಲೆಂಡ್ ಆಗಿರುವಂಥದ್ದು. ಇವಾಗ ಬರುವಂಥದ್ದು ಇದು ಮಿಡಿ. ಇನ್ನು ಹಣ್ಣಾಗಬೇಕಿದ್ರೆ ಒಂದು ತಿಂಗಳಿಗೆ ಹತ್ತಿರ ಬೇಕಾಗ್ತದೆ. ವರ್ಷದಲ್ಲಿ 2ರಿಂದ 3 ಸಲ ಬರ್ತದೆ. ಕೋಕೋ ಬಂದ ಹಾಗೆ ಕಾಂಡದಲ್ಲಿ ಬರುವಂಥದ್ದು. ಇನ್ನೊಂದು ಗಿಡ, ಇದು ಮರ. ಈ ಮರಕ್ಕೆ ಸುಮಾರು ಒಂದು 15-20 ವರ್ಷ ಆಯಿತು. ತುಂಬ ಎತ್ತರ ಬೆಳೆಯೋದಿಲ್ಲ. ಗಾರ್ಡನಲ್ಲಿ ಶೋ ಪ್ಲಾಂಟ್ ಆಗಿಯೂ ನೆಡ್ಬೋದು, ಹಣ್ಣುಗಳಿಗಾಗಿ ನೆಡ್ಬೋದು. ಇನ್ನೊಂದು ದನದ ಕಾಲಿನ ಹಾಗಿದ್ರೆ ಎಲೆ ಬರುವಂಥದ್ದು, ಗೊರಸು, ದನ, ಆಡು ಅಥವಾ ಜಿಂಕೆ ಇರ್ಬೋದು, ಈ ಪ್ರಾಣಿಗಳ ಕಾಲಿನ ಹಾಗೆ ಬರುವಂಥದ್ದು. ಜೊತೆಗೆ ಜಿಗ್ಜ್ಯಾಗ್ ಆಗಿ ಬರುವಂಥದ್ದು ಇದರ ಎಲೆಯ ಕಾಂಡದ ಲಕ್ಷಣ. ನೋಡಲಿಕ್ಕೆ ಆಗಿರ್ತದೆ, ತುಂಬ ಎತ್ತರ ಹೋಗೋದಿಲ್ಲ. ಹುಳಿ ಸಿಹಿ ಮಿಕ್ಸ್, ಪೈನಾಪಲ್, ಅನಾನಸ್ ಇದ್ದಾಗಿರ್ತದೆ ಹಣ್ಣು. ಅಕಾಯಿ ಬೆರ್ರಿ ಅಂಥೇಳಿ ತಾಳೆ, ನಮ್ಮ ಅಡಿಕೆ ಫ್ಯಾಮಿಲಿಯ ಒಂದು ಹಣ್ಣು. ಹಣ್ಣಿನಲ್ಲಿ ಪಲ್ಪ್ ಜಾಸ್ತಿ ಇರೋದಿಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಹಣ್ಣು ಬಿದ್ದದ್ದು. ಈ ಥರ ಹಣ್ಣುಗಳಿರ್ತದೆ. ಹಣ್ಣಿನ ಹೊರಗಡೆ ಸಿಪ್ಪೆ ಉಂಟಲ್ಲ, ಸಿಪ್ಪೆ ಇದು ಪರ್ಪಲ್ ಕಲರ್ ಇರ್ತದೆ ನೋಡಿ, ಈ ಥರ ನೇರಳೆ ಬಣ್ಣದ ಪಲ್ಪ್ ಇರುವಂಥದ್ದು. ಈ ಥರ ಬಣ್ಣ ಬರ್ತದೆ. ಈ ಪಲ್ಪಿಗೆ ಪೌಡ್ರಿಗೆ ಪರ್ KGಗೆ 3,000 ರೂಪಾಯಿ ಮೇಲೆ ವ್ಯಾಲ್ಯೂ ಇರ್ತದೆ. ಯಾಕಂತ ಹೇಳಿದ್ರೆ ಇದು ಈ ರಕ್ತದ ಸಂಬಂಧಿತ ಕಾಯಿಲೆಗಳಿಗೆ ಔಷಧಿಯಾಗಿ ಯೂಸ್ ಮಾಡ್ತಾರೆ, ಸ್ಮೂತೀಸ್ ಮಾಡ್ತಾರೆ, ಹೆಲ್ತ್ ಡ್ರಿಂಕ್ಗಳು ಮಾಡ್ತಾರೆ. ಅಸಾಯಿ ಬೆರಿದು ಐಸ್ ಕ್ರೀಮ್ಗಳು ಬರ್ತದೆ, ಜ್ಯೂಸ್ಗಳು ಬರ್ತದೆ, ಮಿಲ್ಕ್ ಶೇಕ್ಗಳು ಬರ್ತದೆ. ಇದು ರಕ್ತದಲ್ಲಿರುವಂಥ ಪ್ಲೇಟ್ಲೆಟನ್ನು ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಹಿಮೋಗ್ಲೋಬಿನನ್ನು ರೈಸ್ ಮಾಡಿ ಕೊಡುವಂಥದ್ದು. ಹೆಚ್ಚು ಪಲ್ಪ್ ಇರೋದಿಲ್ಲ, ಆದರೆ ಇದನ್ನು ಕಮರ್ಷಿಯಲ್ ಆಗಿ ಬೆಳೀತಾರೆ ಬ್ರೆಜಿಲ್ನಲ್ಲಿ. ಇತ್ತೀಚೆಗೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಕಮರ್ಷಿಯಲ್ ಆಗಿ ಇದನ್ನು ಹಾಕಿದ್ದಾರೆ, ನಮ್ಮಲ್ಲಿಂದ ತಗೊಂಡೋಗಿ. ಒಂದೇ ಗಿಡ ನೆಟ್ಟರು ಸಾಕು, ಅದರಲ್ಲಿ ಬ್ರ್ಯಾಂಚಸ್ ಆಗಿ ಸಕ್ಕರೆಗಳು ಬರ್ತದೆ. ಬಟ್ ಅದರ ಸಕ್ಕರೆಗಳನ್ನು ಬಾಳೆ ಗಿಡಗಳ ಹಾಗೆ ಪ್ರತ್ಯೇಕಿಸಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬುಡ ಒಂದೇ ಇರ್ತದೆ, ಸಪ್ರೇಟ್ ಆಗೋದಿಲ್ಲ ಅದು. ಇದು ಅರ್ಕ ಕಿರಣ್ ಅಂತೇಳಿ ಬೆಂಗಳೂರಿನ ಒಂದು ಪೇರಳೆಯ, ಬೆಂಗಳೂರಿನ ಇದು IIHR ರಿಲೀಸ್ ಮಾಡಿರುವಂಥ ಒಂದು ಪೇರಳೆ. ರೆಡ್ ಕಲರಲ್ಲಿ ಇರ್ತದೆ, ಅರ್ಕ ಕಿರಣ್ ಅಂತೇಳಿ ಕರೀತಾರೆ. ಕೆಂಪು ಬಣ್ಣದ ಪೇರಳೆಗಳು ಈ ಥರ ಹಣ್ಣು ಬರುವಂಥದ್ದು, ಸಾಫ್ಟ್ ಇರ್ತದೆ. ಕಮರ್ಷಿಯಲ್ ಆಗಿ ಅರ್ಕ ಕಿರಣನ್ನು ಹೆಚ್ಚಾಗಿ ಬೆಳೀತಾರೆ ನಮ್ಮ ಬಯಲುಸೀಮೆಯಲ್ಲಿ. ಈ ನಾರ್ಮಲ್ ಕೆಂಪು ಬಣ್ಣ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್? ಇದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ ಇರ್ತದೆ, ಹಣ್ಣಿನ ತಾಳಿಕೆ ಅಂತೇಳಿ ಕರೀತಾರೆ. ಕಮರ್ಷಿಯಲ್ ಆಗಿ ಬೆಳೆಯುವಾಗ ಎಂತಾಗ್ತದೆ ಅಂದರೆ, ನಮ್ಮ ನಾರ್ಮಲ್ ಕೆಂಪು ವೆರೈಟಿಗಳೆಲ್ಲ, ಇದು ತೈವಾನ್ ಪಿಂಕ್ ಮತ್ತು ಇವಾಗ ಅರ್ಕ ಕಿರಣ್ ಮಾತ್ರ ಕಮರ್ಷಿಯಲ್ ಆಗಿ ಬೆಳೀತಾರೆ. ಇದು ಒಂದು ಕೊಯ್ದಿಟ್ಟರೆ 1 ವಾರವರೆಗೆ ಕೂಡ ಇದಕ್ಕೆ ಕೀಪಿಂಗ್ ಕ್ವಾಲಿಟಿ ಇರ್ತದೆ. ಬಾಕಿ ನಮ್ಮ ಲೋಕಲ್ ಪೇರಳೆಗಳಂತ 2ನೇ ದಿವಸಕ್ಕೆ ಹಳಸು ಸ್ಮೆಲ್ ಬರ್ತದೆ. ಹಾಗಾಗಿ ಅದನ್ನು ಕಮರ್ಷಿಯಲ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ವಿದೇಶದಿಂದ ಏನು ಹಣ್ಣು ಅಥವಾ ಏನು ಗಿಡ ತರ್ತೀರಿ, ಅದರ ಬಗ್ಗೆ ಅಧ್ಯಯನ ಹೇಗಿರ್ತದೆ? ಅಂದರೆ ನಾವು ಹೋಗೋದಕ್ಕಿಂತ ಮುಂಚೆ ಕೂಡ ನಮಗೆ ಇವಾಗ ಪ್ರಪಂಚದ ಯಾವ ದೇಶಕ್ಕೆ ಹೋದರೂ ಕೂಡ ನನಗೆ ಅಲ್ಲಿನ ಲೋಕಲ್ ಫ್ರೆಂಡ್ಸ್ಗಳಿದ್ದಾರೆ, ಅವರಲ್ಲಿ ಚೆಕ್ ಮಾಡ್ತೇನೆ ನಾನು ಯಾವ ಸೀಸನ್ನಲ್ಲಿ ಬಂದರೆ ಏನಿರ್ತದೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇವಾಗ ಬಂದರೆ ನೋಡಿ, ಈ ಟೈಮಲ್ಲಿ ಬಂದರೆ ಹಲಸಿನ ಹಣ್ಣು ಇರ್ತದೆ, ಅಥವಾ ಒಳ್ಳೆ ಹಲಸಿನ ಹಣ್ಣು ಇಂಥ ಕಡೆ ಸಿಗ್ತದೆ, ಅಥವಾ ಒಳ್ಳೆ ಹಲಸು ಒಂದು ರಿಲೀಸ್ ಆಗಿದೆ, ಅಥವಾ ಒಳ್ಳೆ ಮಾವೊಂದು ಈಗ ನಮ್ಮ ಊರಿನಲ್ಲಿ ರಿಲೀಸ್ ಆಗಿದೆ ಅಂತ ಹೇಳುವಂಥದ್ದನ್ನು ಅವರು ಇನ್ಫಾರ್ಮೇಷನ್ ನಮ್ಗೆ ಕೊಡ್ತಾರೆ, ಅಥವಾ ಫೋಟೋಸ್ ನಮ್ಗೆ ಕಳಿಸ್ತಾರೆ. ಅಥವಾ ಫೇಸ್ಬುಕ್ಕಲ್ಲಿ ಒಂದಷ್ಟು ನರ್ಸರಿಯವರ ಒಂದು ಥೈಲ್ಯಾಂಡ್ ಮಲೇಷ್ಯಾದಲ್ಲೆಲ್ಲಾದರೂ ಒಂದು 50-100ಕ್ಕೂ ಹೆಚ್ಚು ನರ್ಸರಿಯ ಪರಿಚಯ ನಮಗಿದೆ, ಅವರು ಹಾಕಿರ್ತಾರೆ. ಅದನ್ನು ನೋಡ್ತೇವೆ ನಾವು.
ಅದಕ್ಕೆ ರೇಟ್ ಎಷ್ಟು ಅಂತ ಕೇಳ್ತೀವಿ. ಅದರ ಮೇಲೆ ನಾವು ವರ್ಕ್ ಮಾಡ್ತೇವೆ. ಆಮೇಲೆ ಅದನ್ನು ಗಿಡಗಳನ್ನು ಪರ್ಚೇಸ್ ಮಾಡ್ತೇವೆ. ಪೈಟೋಸ್ ಲ್ಯಾಬಿಗೆ ಅವರನ್ನು ಡೈರೆಕ್ಟಾಗಿ ಅವರು ಕಳಿಸ್ಕೊಟ್ಟು ಅಲ್ಲಿಂದ ಸರ್ಟಿಫಿಕೇಷನ್ ಆಗಿ ನಮಗೆ ನಮ್ಮ ಏಜೆನ್ಸಿಗೆ ಬರ್ತದೆ, ಇಲ್ಲಿಗೆ ಬರ್ತದೆ. ನಾನು ಈ ಕ್ವಶನ್ಗೆ ಯಾಕೆ ಕೇಳಿದೆ ಹೇಳಿದ್ರೆ, ನಾವಿಷ್ಟು ಗಿಡ ಎಲ್ಲ ನೋಡ್ಕೊಂಡು ಬಂತು, ಪ್ರತಿಯೊಂದು ಗಿಡದ ಬಗ್ಗೆ ಬೇಕಾಗ್ತದೆ. ನಾನು ಅದೇ ಹೇಳಿದಲ್ಲ, ನೀವು ಬರ್ತಾ ಇರುವಾಗಲೂ ಕೂಡ ಗ್ರಾಫ್ಟಿಂಗ್ ಮಾಡಬೇಕು ಅಂತ ಇದೆ. ನಮಗೆ ಬೊಟ್ಯಾನಿಕಲ್ ನೇಮು, ಅದರ ಫ್ಯಾಮಿಲಿ ಮತ್ತು ಸಬ್ ಸ್ಪೀಸೀಸು ಈ 3 ಕೂಡ ಬೇಕಾಗ್ತದೆ. ಅಷ್ಟು ಅಧ್ಯಯನ ಮಾಡದಿದ್ದರೆ ನಮಗೆ ಅದನ್ನು ಇಲ್ಲಿ ಡೆವಲಪ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ ಅದನ್ನು ನೋಡಬೇಕು. ಫಾರ್ ಎಕ್ಸಾಂಪಲ್, ಈಗ ರಾಂಬಾಯಿ ಅಂತೇಳಿ ಒಂದು ಹಣ್ಣಿದೆ, ಅದು ಬಕರಿಯ ಸ್ಪೀಸೀಸು. ಬಕರಿಯ ಸ್ಪೀಸೀಸಲ್ಲಿ ಅದನ್ನು ಗಿಡ ನೆಡಬೇಕಾದದ್ದು ಸೆಮಿ ಶೇಡಲ್ಲಿ 50%ಗಿಂತ ಹೆಚ್ಚು ಬಿಸಿಲಿರುವ ಜಾಗದಲ್ಲಿ ಅದು ಬದುಕುವುದಿಲ್ಲ. ಅಥವಾ ಮಾವಿನ ಗಿಡಗಳನ್ನು ತೋಟದೊಳಗಡೆ ನೆಟ್ಟರೆ ಅದರಲ್ಲಿ ಹಣ್ಣು ಬರುವುದಿಲ್ಲ. ಹಾಗಾಗಿ ನಾವೆಲ್ಲ ಆ್ಯಟಿಟ್ಯೂಡನ್ನು ನೋಡಬೇಕು, ಎಲ್ಲ ಅದರ ಇದನ್ನು ಹೇಗೆ ಬೆಳೀತದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ನಾವು ಪ್ಲಾಂಟೇಷನ್ ಮಾಡಬೇಕಾಗ್ತದೆ. ಜೊತೆಗೆ ಎಲ್ಲ ಗಿಡಗಳನ್ನು ನಮಗೆ ತರುವಾಗ ಶಿಪ್ಪಿಂಗ್ ಕಾಸ್ಟ್ಗಳೆಲ್ಲ ಜಾಸ್ತಿ ಆಗ್ತದೆ, ಮತ್ತು ಮಣ್ಣು ತೆಗೆದು ತರಬೇಕಾಗ್ತದೆ. ಈ ಮಣ್ಣು ತೆಗೆದು ತರುವಾಗ ಅದರಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಅದಕ್ಕೇನು ಮಾಡ್ತೇವೆ ಅಂದರೆ ಡೈರೆಕ್ಟ್ ಅಲ್ಲಿ ಫಾರ್ಮರ್ಗಳ ಫೀಲ್ಡಿಗೆ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಜಬೋಟಿ ಕಾಬ, ಇದು ಮರದ್ರಾಕ್ಷಿ, ಇದರದ್ದೇ ನಾವು ಗೆಲ್ಲು ತಗೊಂಡು ಬಂದರೆ 100ರಲ್ಲಿ 80% ಗಿಡಗಳನ್ನು ಮಾಡಲಿಕ್ಕಾಗ್ತದೆ. ಅದೇ ಮಣ್ಣು ಕಿತ್ತು ತಂದರೆ 50% ಕೂಡ ಬದುಕುವುದಿಲ್ಲ. ಕೆಲವೊಮ್ಮೆ 90% ಗಿಡಗಳು ಸತ್ತು ಹೋಗುವಂಥದ್ದುಂಟು. ಅದಕ್ಕೋಸ್ಕರ ಗೆಲ್ಲು ತರಬೇಕು ಅಂತ ಹೇಳಿದ್ರೆ ನನಗೆ ಇಲ್ಲಿ ಕಸಿ ಕಡಲಿಕ್ಕೆ ಅರ್ಧದ ಗಿಡಗಳು ಬೇಕಾಗ್ತದೆ. ಅದೇ ಗಿಡ ಇಲ್ಲ ಅಂತ ಹೇಳಿದ್ರೆ ಅದರ ಕುಟುಂಬದ ಬೇರೆ ಗಿಡಗಳು ಆಗ್ತದೆ ಅದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಸೀತಾಫಲ ಅಂತ ಹೇಳಿದೆ ನಾನು. ಸೀತಾಫಲ ಅಂತ ಹೇಳಿದರೆ ಅದಕ್ಕೆ ಅನೋನ ಗಲಾಬ್ರ ಅಂತ ಹೇಳುವಂಥದ್ದೊಂದು ಪಾಂಡ್ ಆ್ಯಪಲ್ ಅಂತ ಹೇಳಿ ಕರೀತಾರೆ. ಅದರ ರೂಟು ಸ್ಟಾಕು ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ಎಲ್ಲದರ ರೂಟು ಸ್ಟಾಕುಗಳು ಅಷ್ಟು ಸುಲಭದಲ್ಲಿ ಸೇರಿಕೊಳ್ಳೋದಿಲ್ಲ. ಸಿಟ್ರಸ್ಸಿಗೆ ರಂಗ್ಪುರ್ ಲೈಮ್ ಅಂತ ಹೇಳುವಂಥದ್ದನ್ನೇ ಗ್ರಾಫ್ಟ್ ಮಾಡಿದರೆ ತುಂಬ ಹಣ್ಣಿನ ಕ್ವಾಲಿಟಿ ಕೂಡ ಒಳ್ಳೆಯದು ಬರ್ತದೆ, ಗಿಡದ ಇದು ರೆಸಿಸ್ಟೆನ್ಸ್ ಪವರ್ ಕೂಡ ಚೆಂದ ಇರ್ತದೆ. ಹಾಗಾಗಿ ಎಲ್ಲ ರೂಟ್ ಸ್ಟಾಕ್ಗಳನ್ನು ಆಯಾಯ ಕುಟುಂಬದ್ದು ಮಾವಿನ ಮ್ಯಾಂಜಿಫೆರಾ ಇಂಡಿಕಾ ಮತ್ತು ಹಲಸಿಗೆ ಆರ್ಟೋಕರ್ಪಸ್ಸು, ಹೀಗೆ ಪ್ರತಿಯೊಂದರದ್ದು ರೂಟ್ ಸ್ಟಾಕ್ ನಾವಿಲ್ಲಿ ಇಟ್ಟುಕೊಂಡು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತೇವೆ. ಇದು ಜಬೋಟಿ ಕಾಬಾದಲ್ಲಿ ಮರದ್ರಾಕ್ಷಿಗಳಲ್ಲಿ ಒಂದು ವೆರೈಟಿ ಇದು. ಇದನ್ನು ಸಬರ ಅಂತ ಹೇಳಿ ಕರೀತಾರೆ. ಇದು 8 ವರ್ಷದ ಮೇಲೆ ಬೇಕಾಗ್ತದೆ ಹಣ್ಣು ಬರಲಿಕ್ಕೆ. ಹಣ್ಣು ಬಂದರೆ ಇಡೀ ಕಾಂಡದಲ್ಲಿ ಮರವೇ ಕಾಣದಷ್ಟು. ಇವಾಗ ನೀವು 15 ದಿವಸ ಹಿಂದೆ ಬಂದಿದ್ದು ಇಡೀ ಮರದ ಕಾಂಡವೇ ಕಪ್ಪಾಗುವಷ್ಟು ಹಣ್ಣಿತ್ತು ನೋಡಿ, ಕೆಳಗಡೆ ಬಿದ್ದುಕೊಂಡು ಕಾಣಿಸ್ತದೆ. ಅದು ಹಕ್ಕಿಗಳು ತಿಂದುಬಿಟ್ಟು ಸಿಪ್ಪೆಯನ್ನು. ನಾವು ಯಾವುದೇ ಕಾರಣಕ್ಕೂ ನೆಟ್ಟು ಹಾಕೋದಿಲ್ಲ, ಅಥವಾ ಯಾರು ಬಂದರೂ ಕೂಡ ಹೆಚ್ಚು ಕೊಯ್ಲಿಕ್ಕಿಲ್ಲ. ಯಾಕಂದರೆ ಹಣ್ಣಿನ ಟೇಸ್ಟ್ ನೋಡಬೇಕು, ಅದರ ಜೊತೆಗೆ ಇದನ್ನು ನಮ್ಮ ಫಾರ್ಮಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ತಿನ್ನಬೇಕು. ಆ ಕಾನ್ಸೆಪ್ಟ್ ಇದ್ದಿದ್ದ ಕಾರಣ ಆಲ್ಮೋಸ್ಟ್ 99% ಹಣ್ಣುಗಳು ಮುಗಿದೋಗಿದೆ. ಒಂದು ಮರದಲ್ಲಿ ಸುಮಾರು ಒಂದು 15,000 20,000 ಹಣ್ಣು ಬರ್ತದೆ ಇದರಲ್ಲಿ, ಒಂದೊಂದು ಮರದಲ್ಲಿ. ನೋಡಿ ಈ ಥರ ಇರ್ತದೆ ನೋಡಿ, ಇಲ್ಲಿ ಸರಿಯಾಗಿ ಮೆಚೂರಾದ ಹಣ್ಣುಗಳು ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಬರ್ತದೆ. ಇದು ಸ್ವಲ್ಪ ಹಣ್ಣಾಗಲಿಕ್ಕೆ ಬಾಕಿ ಉಂಟು. ಇದು ಕಮರ್ಷಿಯಲ್ ಆಗಿ ಮಾಡ್ತಾರೆ. ಈಗ ನಾವು ಸೇಲ್ ಮಾಡೋದಿಲ್ಲ ಇಲ್ಲಿ. ಇದು ಕಮರ್ಷಿಯಲ್ ಆಗಿ ಇಲ್ಲಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. 1/4 kgಗೆ 250 ರೂಪಾಯಿಗೆ ಮಾರ್ತಾ ಇದ್ದಾರೆ. 1 kgಗೆ 1,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸುಮಾರು ಇದರಲ್ಲಿ ಈಗ ಒಂದು 40-50 kg ಹಣ್ಣು ಬಂದಿತ್ತು. ಮಾರಾಟ ಮಾಡೋದಿದ್ರೆ ಲಕ್ಷಗಟ್ಟಲೆ ಮಾಡ್ಬೋದಿತ್ತು. ಬಟ್ ಆ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ರೈತರು ಬಂದು ನೋಡಬೇಕು, ತಿನ್ನಬೇಕು, ಜೊತೆಗೆ ಅವರು ಕಮರ್ಷಿಯಲ್ ಆಗಿ ಮಾಡಿ ಮಾರಾಟ ಮಾಡಬೇಕು. ಈ ಥರ ಒಳಗಡೆ ಸೇಮ್ ದ್ರಾಕ್ಷಿ ಹಾಗೆ ಇರ್ತದೆ ನೋಡಿ, ದ್ರಾಕ್ಷಿಯ ಪಲ್ಪಿನ ಹಾಗೆ ಇರ್ತದೆ. ತುಂಬ ಸ್ವೀಟ್ ಇರ್ತದೆ. ದ್ರಾಕ್ಷಿ ಆದರೂ ಕೂಡ ಹುಳಿ ಇರ್ತದೆ, ಬಟ್ ಇದರ ಹಣ್ಣಿನ ಪಲ್ಪಿಗೆ ಹುಳಿ ಇರೋದಿಲ್ಲ. ಸಿಪ್ಪೆ ಸ್ವಲ್ಪ ಗಟ್ಟಿ, ಸ್ವಲ್ಪ ಒಗರಿರ್ತದೆ. ಯಾಕಂದರೆ ನಮ್ಮ ನೇರಳೆ ಹಣ್ಣು ತಿಂದಾಗಿ ಹುಳಿ ಸಿಹಿ ಮಿಕ್ಸ್ ಇರುವಂಥದ್ದು. ಈ ಹಣ್ಣು ಒಳ್ಳೆ ಸ್ವೀಟ್ ಇರುವಂಥದ್ದು. ಇನ್ನೊಂದೇನೆಂದರೆ ಹೀಗೆ ಎಳೆದು ತೆಗಿಬಾರ್ದು. ಎಳೆದು ತೆಗೆದ್ರೆ ಏನಾಗ್ತದೆ ಅಂದರೆ ಈ ಥರ ಎಳೆಯುವಾಗಿ ಇಲ್ಲಿಂದ ಪಲ್ಪ್ ಕಟ್ ಆಗ್ತದೆ. ಹಾಗಾಗಿ ಕಮರ್ಷಿಯಲ್ ಆಗಿ ಅದು ಕೂಡಲೇ ಮೆಲ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಅದನ್ನು ಟ್ವಿಸ್ಟ್ ಮಾಡಿ ತೆಗಿಬೇಕು. ಜಬೋಟಿ ಕಾಬವನ್ನು ತೆಗೆಯುವಾಗ ಟ್ವಿಸ್ಟ್ ಮಾಡಿ ತೆಗಿಬೇಕು. ಮರದ್ರಾಕ್ಷಿಗಳಲ್ಲಿ ಸುಮಾರು ಒಂದು 30-40 ಜಾತಿ ಮರದ್ರಾಕ್ಷಿಗಳು ನಮ್ಮಲ್ಲಿ ಉಂಟು. ಈಗ ನಮಗೆ ದ್ರಾಕ್ಷಿ ಅಂತ ಹೇಳ್ತಾ ಕೂಡಲೇ ಚಪ್ರ ಬಳ್ಳಿ ಅದೇ ಕಾನ್ಸೆಪ್ಟ್ ಇರ್ತದೆ. ಬಟ್ ಇದೆಲ್ಲ ಈಸಿಲಿ ಕಲ್ಟಿವೇಷನ್, ಇದಕ್ಕೆ ಯಾವುದೇ ಕೆಮಿಕಲ್ ಬೇಡ. ಎಲ್ಲ ದ್ರಾಕ್ಷಿಗಳು ಕೂಡ ವಿಷದ ಬಕೆಟ್ನಲ್ಲಿ ಮುಳುಗಿಸಿ ತೆಗೆಯುವಂಥದ್ದು ನಮ್ಮಲ್ಲಿ ಇವಾಗಿರುವಂಥದ್ದು. ಇದಕ್ಕೆ ಯಾವ ಕೆಮಿಕಲ್ ಕೂಡ ಅವಶ್ಯಕತೆ ಇಲ್ಲ.